momentum जगतु और इसीलिए from the time ನಮಸ್ಕಾರ ಎಲ್ಲರೂ ಕೇಳಿಸ್ತಾ ಇದೆಯಾ ನಮಸ್ಕಾರ ಸರ್ ಕೇಳಿಸ್ತಾ ಇದೆ ವಿಡಿಯೋ ಬಂದು ಓಕೆ ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಕೇಸರಿ ವೇದಾಂತಾಚಾರ್ಯವರ್ಯೋ ಸನ್ನಿಧತ್ತಾಂ ಸದಾ ಹೃದಿ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮನಮಧ್ಯಮಾಮಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ यो नित्यमच्युतपदाम्बुजयुग्मरुक्मौ यामोहतस्तदितराणि तृणाच मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये श्रीरुण्डुतूप्पुल तिरुवेङ्गडमुडयान् पारन्नच्चन्न पयमळ्युள் ஓரொன்றுதானே அமையாதோ தாரணையில் வாழ்வார்க்கு வானேரப்போமளவும் வாழ்வே ದಶಾವತಾರದಲ್ಲಿ ಕಡೆಯ ಒಂದು ಅಂದ್ರೆ ನಡೆದಿರುವಂತಹ ಇದು ಕಡೆಯ ಒಂದು ಶ್ಲೋಕಕ್ಕೆ ಬಂದಿದ್ದೀವಿ. ಕೃಷ್ಣಾವತಾರ ಅದು. ಇನ್ನು ಬರುವಂತಹದ್ದು ಭಾವಿನ್ಯ, ಇನ್ನು ಮುಂದೆ ಆಗುವಂತಹದ್ದು ಇನ್ನು ಯಾವಾಗ ಆಗುತ್ತೆ ನೋಡ್ಬೇಕದು. ಸೊ ಈ 9ನೇ ಅಂಕ ಒಂದೊಂದು ಅಂಕ ತೆರೆ ಒಂದೊಂದು ಆದ್ಮೇಲೆ ಹೊಸ ಬರುತ್ತಲ್ಲ, ಇದು 9ನೇ ತೆರೆಗೆ 9ನೇ ಅಂಕ. ಇದು ಇದರಲ್ಲಿ ಕೃಷ್ಣಾವತಾರವನ್ನ ಸ್ವಾಮಿ ಕೊಂಡಾಡ್ತಾರೆ. ನಾಥಾಯೈವ ನಮಃ ಪದಂ ಭವತು ನಶ್ಚಿತ್ರೈಶ್ಚರಿತ್ರಕ್ರಮೈಃ ಭೂಯೋಭಿರ್ಭುವನಾನ್ಯಮೂನಿ ಕುಹನಾ ಗೋಪಾಯ ಗೋಪಾಯತೆ ಕಾಳಿಂದಿ ರಸಿಕಾಯ ಕಾಳಿಯ ಫಣಿಸ್ಫಾರಸ್ಫಟಾವಾಟಿಕಾ ರಂಗೋತ್ಸಂಗ ವಿಶಂಕ ಚಂಕ್ರ ಮಧುರಾ ಪರ್ಯಾಯ ಚರ್ಯಾಯತೆ. ಇದರಲ್ಲಿ ಮೇಲಿನ ಅರ್ಥವನ್ನು ತಗೊಂಡ್ರೆ ಶ್ಲೋಕದ ಅರ್ಥವನ್ನ ಭೂಯೋಭಿಹಿ ಚಿತ್ರೈಹಿ, ಭೂಯೋಭಿಹಿ ಅಂದ್ರೆ ಅನೇಕವಾದ ಬಹುದಾದ ಅಂದ್ರೆ ಬಹುವಾದಂತಹ, ಇದರಲ್ಲಿ ಚಿತ್ರೈಹಿ, ಚಿತ್ರ ಅಂದ್ರೆ ಆಶ್ಚರ್ಯಕರವಾದ ಭಗವಂತ ಕೃಷ್ಣಾವತಾರದಲ್ಲಿ ಅತ್ಯಂತ ಮಗುವಾಗಿದ್ದಾಗ್ಲಿಂದ ಅತ್ಯಂತ ಆಶ್ಚರ್ಯಕರವಾದ ಘಟಗಳನ್ನೆಲ್ಲ ಮಾಡಿದ್ದಾನೆ. ಅದರಿಂದ ಅದಕ್ಕೆ ಚರಿತ್ರ ಕ್ರಮೈಹಿ ಅಂತ ಹೇಳಿದ್ರು. ಅದಕ್ಕೆ ಅವನ ಚರಿತ್ರೆ, ಕೃಷ್ಣನ ಚರಿತ್ರೆ ಮತ್ತೆ ಕ್ರಮ ಯಾವ್ದ್ರಿಂದ ಕ್ರಮೈಹಿ ಅಂದ್ರೆ ಅವನು ನಡ್ಕೊಂಡ ರೀತಿಯಿಂದ. ಇದಾಗ್ಲೇ ಪೂತನೆ ಶಕಟಾಸುರನ್ನ ಕೊಂದ. ಹಾಗೆ ಬರ್ತಾ 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 ಎಲ್ಲವನ್ನು ನಾವು ಗೋಪಾಲ ವಂಶದಲ್ಲಿ ಅನುಭವಿಸಿದೀವಿ ಅದರಲ್ಲಿ. ಅದರಿಂದ ಕಾಳಿಂದಿ ಇವನು ಎಂತ್ಯಾರಪ್ಪ ಇವನು ಅಂತ ಅಂದ್ರೆ, ಇವನು ಇಂತಹವನು ಲೋಕಗಳನ್ನ ಗೋಪಾಯತೆ ಅಂತ ಹೇಳಿದ್ರಲ್ಲಿ. ಇಲ್ಲಿ ಗೋಪ ಅಂದ್ರೆ ಕಾಪಾಡೋದು ಅಂದ್ಬಿಟ್ಟು ಅಂತ, ಇದು ದ್ವಂದ್ವ ಅರ್ಥದಲ್ಲಿ ಹೇಳಿದ್ದಾರೆ. ವ್ಯಾಖ್ಯಾನದಲ್ಲಿ ನೋಡೋಣ. ಅದಕ್ಕೆ ಅಂದ್ರೆ ಅವನು ಇದು ಅಮೂನಿ ಭುವನಾನಿ ಗೋಪಾಯತೆ, ಎಲ್ಲಾ ಇಡೀ ಜಗತ್ತನ್ನೇ ಕಾಪಾಡುವ ಯೋಗ್ಯ ಸಾಮರ್ಥ್ಯ ಅವನು ಕಾಪಾಡತಕ್ಕವನು ಅವನು. ಯಾರಪ್ಪ ಅವಂದ್ರೆ ಕಾಳಿಂದಿ ರಸಿಕಾಯ. ಕಾಳಿಂದಿ ಅಂದ್ರೆ ಯಮನೆಯ ತೀರದಲ್ಲಿ ವಿಹಾರ ಮಾಡೋದಲ್ಲಿ ಅತ್ಯಂತ ಆಸೆ ಉಳ್ಳ ರಸಿಕ ಅವನು. ಯಮನೆಯ ಮರಳಲ್ಲಿ ಆಡಿ ಅಲ್ಲಿರುವಂತಹ ಗೋಪಸ್ತ್ರೀಯರೊಡನೆ ನಾಟ್ಯವನ್ನ ಮಾಡಿ ಇದೆಲ್ಲ ಮಾಡ್ತಾನಲ್ಲ, ಅದರಲ್ಲಿ ತುಂಬಾ ರಸಿಕನಾಗಿರೋದ, ಅತ್ಯಂತ ರುಚಿ. ಆ ಕಾಳಿಂದಿ ನದಿ ತೀರದಲ್ಲಿ ಆಡೋದು ಅಂದ್ರೆ ಅವನಿಗೆ ಅತ್ಯಂತ ರುಚಿ. ಚಿಕ್ಕ ವಯಸ್ಸಿಂದ ಆಟ ಆಡೋದ್ರಿಂದ ಹಿಡಿದು ಕಡೆಗೆ ಗೋಪಿಯರ ಜೊತೆ ನಡುವಂತಹ ರಾಸಕ್ರೀಡೆ ಎಲ್ಲದಿಂದಲೂ ಸಹ ಆ ಯಮುನೆಯ ತೀರ ಅನ್ನೋದು ಅವನಿಗೆ ಬಹಳ ಅತ್ಯಂತ ಅವನಿಗೆ ಮನಸ್ಸಿಗೆ, ಕೃಷ್ಣನಿಗೆ ಬಹಳ ಆಪ್ಯಾಯಮಾನವಾದ ಜಾಗ ಕಾಳಿಂದಿ ತೀರ. ಅದಕ್ಕೆ ಉಳ್ಳವನು. ಆಮೇಲೆ ಕಾಳಿಯ ಫಣಿಸ್ಫಾರಸ್ಫಟ ವಾಟಿಕ ಅಂತಂದ್ರೆ ಕಾಳಿಂಗನ ತಲೆ ಮೇಲೆ ನಿಂತು ಸ್ಫಾರಸ್ಫಟ ವಾಟಿಕ, ಅವನ ಆಡದಂತ ನಾಟ್ಯ ಇದೆಯಲ್ಲ, ಸ್ಫಾರಸ್ಫಟ ಅಂದ್ರೆ ಪಣಿ, ಹಾವಿನ ಇದು ಹೆಡೆ, ಆ ಹೆಡೆಯ ಮೇಲೆ ಇವನು ಮಾಡಿದಂತ ನರ್ತನ ಇದೆಯಲ್ಲ, ಅದಕ್ಕೆ ಆ ವಾಟಿಕೆ ಅದು ಅವನಿಗೆ ರಂಗಭೂಮಿ ಆಗೋಯ್ತಂತೆ. ಈಗ ಮಾಡ್ತಾ ಇದ್ದಾನೆ. ಅವನಿಗೆ ಒಂದು ನಾಟಕವನ್ನು ಮಾಡ್ಬೇಕು, ಒಂದು ರಂಗಭೂಮಿ ಬೇಕಲ್ಲ. ಇಲ್ಲಿ ಅವನಿಗೆ ಕಾಳಿಯನ ತಲೆಯೇ ಇವನು ಆಡುವ ನಾಟ್ಯಕ್ಕೆ ಅದು ರಂಗಭೂಮಿ ಆಗುತ್ತೆ. ಒಂದು ರಂಗ ಅಂತ ವೇದಿಕೆ ಬೇಕಲ್ಲ ನಾಟ್ಯವನ್ನು ಮಾಡೋಕ್ಕೆ, ಅದು ವಾಟಿಕ, ಅದೇ ಅವನಿಗೆ ರಂಗಭೂಮಿ ಆಗೋಯ್ತಂತೆ. ಅದಕ್ಕೆ ರಂಗೋತ್ಸಂಗ ವಿಶಂಕ ಚಂಕ್ರ ಮಧುರ ಪರ್ಯಾಯ ಚರ್ಯಾಯತೆ ಅನ್ನಂದ್ರೆ ಇವನು ಆ ಸರ್ಪದ ಇದೆಯಲ್ಲ, ಅದೇ ರಂಗ ಅಂದ್ರೆ ಇಲ್ಲಿ ಎರಡು ಅರ್ಥ. ರಂಗ ಅನ್ನೋದು ಶ್ರೀರಂಗವೂ ಆಗುತ್ತೆ, ರಂಗ ಅಂದ್ರೆ ಆಡುವ ರಂಗ ಅದು.
ಅದು ವಿಶಂಕ ಚಂಕ್ರ ಮಧುರ ಪರ್ಯಾಯ. ಆ ನಾಟ್ಯ ಸ್ಥಳ ಮಧ್ಯದಲ್ಲಿ ಅವನಿಗೆ ಭಯವೇ ಇಲ್ಲ, ಕಾಳಿಯ ಎಂತ ವಿಷ ಸರ್ಪ ಭಯವೇ ಇಲ್ಲದೆ ಅಲ್ಲಿ ನಾಟ್ಯವನ್ನು ಮಾಡ್ತಾ ಇದ್ದಾನೆ ಅವನು. ಅದಕ್ಕೆ ಅವನಿಗೆ ಸದೃಶಾದ ಅವನ ನಡೆಗಳು, ಅವನು ಹಾಕುವಂತ ಒಂದೊಂದು ಕಾಲು ಸಹ ತಾಳಕ್ಕೆ ಬದ್ಧವಾಗಿ ಬರ್ತಾ ಇದ್ದಂತೆ. ಅದಕ್ಕೆ ಪರ್ಯಾಯ ಚರ್ಯಾಯ ಅಂತ ಹೇಳ್ತಾರೆ. ಅದಕ್ಕೆ ಅದರಲ್ಲಿ ನಿರ್ಭಯನಾಗಿ ಅವನು ನಾಟ್ಯವನ್ನು ಆಡ್ತಾ ಇದ್ದಾನೆ. ಅದಕ್ಕೆ ಅದನ್ನ ಹೊಂದಿದವನಾದ ಯಾರು ಇವನು? ಕುಹನ ಗೋಪಾಯ. ಗೋಪ ಅಂದ್ರೆ ಗೋಪಕ, ಇವನು ಗೋಪ ಗೊಲ್ಲ ಅಲ್ಲ ಇವನು, ಕುಹನ ಗೋಪಾಯ. ಇವನು ಕುಹನ ಅಂದ್ರೆ ಇವನು ಮಿಥ್ಯಾ ಗೋಪಾಲ. ಇವನು ಅವತಾರ ಮಾಡಿರೋದು ನಿಜವಾದ ಗೋಪಾಲ ಇದೆಲ್ಲ ಮಾಡೋ ಸಾಧ್ಯವಿಲ್ಲ. ಅದಕ್ಕೆ ಕುಹನ ಗೋಪಾಯ. ಇವನು ಮಿಥ್ಯೆಯಾದ ಗೋಪಾಲ. ಇವನು ರೂಪವನ್ನು ತಾಳಿದವನಷ್ಟೇ ಅಂತಹ ಇವನು. ಯಾಕೆಂದ್ರೆ ಸಾಧಾರಣವಾದ ಗೋಪರಿಗೆ ಆ ತರ ಒಂದು ನರ್ತನ, ಅದು ಕಾಳಿಂಗನ ಒಳಗಡೆ ಹೋಗಕ್ಕೆ ಸಾಧ್ಯವಿಲ್ಲ. ಅದನ್ನ ಮೇಲೆ ನಿಂತು ನರ್ತನ ಮಾಡುವ ಸಾಮರ್ಥ್ಯ, ಅದರಿಂದ ಇವನು ಮಿಥ್ಯಾ ಗೋಪ ಅಂದ್ಬಿಟ್ಟು ಹೇಳ್ತಾರೆ. ಅದರಲ್ಲೂ ಸಹ ಅಲ್ಲಿ ಮಿಥ್ಯಾ ಗೋಪ ಸ್ತಪದನೇನೆ ಮೇಲೇನ್ ವಿಶ್ವಗೋಪ್ತ ಅಂತ ಹೇಳಿದ್ರು ಇದರಲ್ಲಿ ಗೋಪಾಲಂಶಿತೆಯಲ್ಲಿ. ಇಲ್ಲಿ ಆ ಮಿಥ್ಯಾ ಗೋಪ ಅಂದ್ರೆ ಕುಹನ ಗೋಪ ಅಂತ ಹೇಳಿದ್ದಾರೆ ಅಷ್ಟೇ, ವ್ಯತ್ಯಾಸ, ಪದ ವ್ಯತ್ಯಾಸ ಅಷ್ಟೇ. ಅವನು ಮಿಥ್ಯನಾದ ಕುಹಕದ ಗೋಪಾನಾದ ಅವನು ನಹ ಅಂತಹ ಇವನು ನಮ್ಮನ್ನ ನಾಥಾಯೈವ ಅಂದ್ರೆ ಅವನು ನಮಗೆ ಯದುನಾಥ. ಇಲ್ಲಿ ನಾಥ ಅಂದ್ರೆ ಎರಡು, ರಂಗನಾಥ ಯದುನಾಥ. ನಾಥಾಯ ಏವ ಇವನೇ ಅವನು, ಈ ರಂಗನಾಥನೇ ಅವನು ಅಂತ ತಗೊಂಡ್ರೆ. ಇಲ್ಲ ಇನ್ನೊಂದು ತಗೊಂಡ ಅಂದ್ರೆ ನಮಗೆ ಒಡೆಯ ನಾಥ ಅಂದ್ರೆ ಒಡೆಯ ಅಂತಾನು ಆಗುತ್ತೆ. ನಮಗೆ ಒಡೆಯನಾಗಿದ್ದಾನೆ ಅವನು ಅಂತಹ ನಮಃ ಪದಂ ಕಡೆಗೆ ಆ ನಮಸ್ಕಾರ ಅನ್ನುವ ಪದ, ಅವನ ಪದ ಅಂದ್ರೆ ಅವನ ನಾಟ್ಯ ಮಾಡುವ ಕಾಲಿದೆಯಲ್ಲ ಅದು ಪದ. ಅದರಿಂದ ನಮಸ್ಕಾರ ಎಂಬ ಪದ ಇದೆಯಲ್ಲ ಅದು ಭವತು ನಮಗಿರ್ಲಿ. ಅವನು ಗೋಪಾಯೇತ್ ಅಂತ ಮೊದಲೇ ಹೇಳಿದ್ರು, ನಮ್ಮನ್ನ ನಹ ಗೋಪಾಯೇತ್ ಅಂತ ಕೂಡ ತಗೋಬಹುದು ಅದನ್ನ. ಇದರಲ್ಲಿ ಅತ್ಯಂತ ಇದು ಮೇಲಿನ ಶ್ಲೋಕದ ಅರ್ಥ. ಇದರಲ್ಲಿ ಅನೇಕ ವಿಷಯಗಳನ್ನ ಒಂದು ಸಾಧಾರಣವಾಗಿ ಎಲ್ಲ ಭಾಗವತದ ಇದನ್ನೆಲ್ಲ ಹಾಕ್ತಾರೆ ಇಲ್ಲಿ. ಹಾಗೆ ಕೆಲವು ತಾವೇ ರಚಿಸಿದಂತ ಯಾದವಾಭ್ಯುದಯದ ಕೆಲವು ಇದನ್ನು ಸಹ ಇದರಲ್ಲಿ ತೋರಿಸಿದ್ದಾರೆ. ಯಾದವಾಭ್ಯುದಯ ಕೃಷ್ಣನ ಬಗ್ಗೆ ಮಾಡಿದ್ದು ಅದನ್ನು ಸಹ ಕೆಲವನ್ನ ಇದರಲ್ಲಿ ತೋರಿಸಿದ್ದಾರೆ. ಇಂದ್ರ ನೋಡ್ದ ಅಂದ್ರೆ ಗೋಪಾಲವಂಶೀತಿನಲ್ಲಿ ಕಾಳಿಂಗ ಮರ್ದನವನ್ನ ಹೇಳಲಿಲ್ಲ ಅವರು, ಪ್ರಾಯಶಃ ಇದರಲ್ಲಿ ಹೇಳೋಣ ಅಂತ ಇಟ್ಕೊಂಡ್ರೆ ಅಂತ. ಇಲ್ಲಿ ಆ ಕಾಳಿಂಗ ಮರ್ದನವನ್ನ ಯಾಕೆ ಹೇಳಿದ್ರು? ಕಾಳಿಂಗ ಅನೇಕ ಅಲ್ಲಿ ಹೇಳದೇ ಇರುವಂತ ಅನೇಕ ಅವನು ಮಾಡಿದಂತಹ ಅನೇಕ ಅವನ ಚೇಷ್ಟತೆಗಳು ಮಾಡಿದಂತಹ ಕಾರ್ಯಗಳು ತುಂಬಾ ಇದೆ. ಅದ್ರ ಬಿಟ್ಟು ಕಾಳಿಂಗ ಮರ್ದನವನ್ನ ಯಾಕೆ ಇಲ್ಲಿ ತಗೊಂಡ್ರು ಅನ್ನೋದಕ್ಕೆ ವಿಶೇಷವಾಗಿ ವ್ಯಾಖ್ಯಾನ ಮಾಡ್ತಾರೆ ಕಡೆಗೆ. ಯಾಕೆಂದ್ರೆ ಇಲ್ಲಿ ಈ ಕೃಷ್ಣ ಅನ್ನೋದು ಪದ ಇದೆಯಲ್ಲ, ಈ ಕೃಷ್ಣ ಅನ್ನೋ ಪದ ಪರಮಪದಕ್ಕೂ ಪರಮಪದಲ್ಲೂ ಅವನಿಗೆ ಅನ್ವಯವಾಗುತ್ತೆ. ಅವನಿಗೆ ಅಲ್ಲೂ ವಾಸುದೇವ ಅಂತಾನೆ ಕರೆಯಲ್ಪಡೆಯೋದವನು, ಅದರಿಂದ ಅಲ್ಲೂ ಅನ್ವಯವಾಗುತ್ತೆ, ಕ್ಷೀರಾಬ್ದಿಯಲ್ಲೂ ಅನ್ವಯ ಆಗುತ್ತೆ, ಅವತಾರಗಳಲ್ಲೂ ಎಲ್ಲಾ ಅವತಾರದಲ್ಲೂ ಈ ಕೃಷ್ಣ ಪದವನ್ನ ಉದ್ಧೃತ ಶಿವರಾಹೇಣ ಕೃಷ್ಣೇನ ಶತಬಾಹುನ ಅಂತ ವರಾವತಾರದಲ್ಲಿ ಶ್ರುತಿನೇ ಕೃಷ್ಣೇನ ಅಂತ ಕೃಷ್ಣನಿಂದ ಅಂತಾನೆ ಹೇಳ್ಬಿಡ್ತು. ಅದರಲ್ಲಿ ಈ ಕೃಷ್ಣ ಅಂದ್ರೆ ಆಕರ್ಷಣಿಸೋದು. ಎಲ್ಲಾ ಅವತಾರಗಳಲ್ಲೂ ನೋಡಿದ್ವಿ, ಅವನ ವಾಮನ ಅವತಾರವೇ ಆಗ್ಲಿ, ನರಸಿಂಹ ಅವತಾರವೇ ಆಗ್ಲಿ, ಎಲ್ಲವೂ ಅತ್ಯಂತ ಆಕರ್ಷಣೀಯ. ಎಲ್ಲೆಲ್ಲಿ ಆಕರ್ಷಣೀಯ ಇದೋ ಅಲ್ಲೆಲ್ಲ ಕೃಷ್ಣ ಪದವನ್ನ ನಾವು ಬಳಸ್ಬೋದು. ಅಲ್ಲಿ ಅವನ್ನ ಸ್ತೋತ್ರ ಮಾಡ್ಬೇಕಾದ್ರೆ ನರಸಿಂಹ ಅವತಾರದಲ್ಲಿ ಪ್ರಹ್ಲಾದ ಕೃಷ್ಣ ಶಬ್ದವನ್ನು ಉಪಯೋಗಿಸ್ತಾನೆ. ಅಂದ್ರೆ ಆ ಕೃಷ್ಣ ಅಲ್ಲಿಂದ ಅಂದ್ರೆ ಈ ಅವತಾರ ಮಾಡುವಂತ ಮುಂದೆ ಬರೋ ಕೃಷ್ಣ ಅಂತಲ್ಲ, ಅಲ್ಲಿ ನರಸಿಂಹನಿಗೆ ಸಂಬೋಧನೆ ಕೃಷ್ಣ ಅಂತ. ಅತ್ಯಂತ ಕರ್ಷತೀತಿ ಕೃಷ್ಣ, ಎಲ್ಲರನ್ನೂ ಸಹ ಮಾಡೋದು ಇದನ್ನ ಹೇಳ್ತಾರೆ ಕಡೆ ಇದೆ. ಇದನ್ನೇ ಅವರು ಸ್ವಾಮಿಯಲ್ಲಿ ಉದಾಹರಣವಾಗಿ ಆ ಕಾಳಿಂದಿನ ತಗೊಳ್ಳೋದಕ್ಕೆ ಹೇಳ್ತಾರೆ ಕಡೆಗೆ. ಇದನ್ನ ಮಧುಸೂದನ ಸರಸ್ವತಿನವರು ಅವನು ಬಹಳ ಅತ್ಯಂತ ಇವ್ರನ್ನ ತಮ್ಮ ಇದರಲ್ಲಿ ಕೃಷ್ಣನ ಬಗ್ಗೆ ಬಹಳ ಕೊಂಡಾಡಿದ್ದಾರೆ ಅವರು. ಅವ್ರು ಎಂತಹ ಮೇಧಾವಿಯಿಂದ ಅಂದ್ರೆ ಅವರು ಎಲ್ಲ ಹೇಳ್ತಾರೆ. ಕೃಷ್ಣನನ್ನ ಅವ್ರು ಹೇಳ್ತಾರೆ, ಬೇರೆಯವ್ರು ಏನೇ ಹೇಳಿ ಅದ್ವೈತ ಹೇಳ್ಕೊಳ್ಳಿ, ಆದ್ರೆ ನನಗೆ ಕೃಷ್ಣ ಅವನ ಗುಣಗಳನ್ನ ಬಿಡೋಕ್ಕಾಗಲ್ಲ. ನಾನು ಕೃಷ್ಣನ ಗುಣಗಳನ್ನ ನಿರ್ಗುಣ ಅಂತ ಇಲ್ಲ ಬೇರೆಯವ್ರು ಹೇಳಿ, ನನಗೆ ಅವನ ಸಗುಣನಾಗೆ ಇದ್ದಾನೆ ಅಂದ್ಬಿಟ್ಟು ಅವರು ಅಷ್ಟು ಇದಾಗಿ ಹೇಳ್ತಾರೆ ಅವರು. ಅದರಲ್ಲಿ ಅಲ್ಲಿ ಅವರು ಕಾಳಿಂದಿ ಅವನ ಇದರಲ್ಲಿ ಅವನ ಆಟ ಆಡ್ತಾನಲ್ಲ, ಪುಳಿನ ಇದೆಯಲ್ಲ, ಆ ಪುಳಿನಕ್ಕೆ ಅತ್ಯಂತ ವಿಶೇಷವಾಗಿ ಅವರು ಕೊಂಡಾಡಿದ್ದಾರೆ. ಅವರು ತಮ್ಮ ಇದರಲ್ಲಿ ಕೊಂಡಾಡಿದ್ದಾರೆ ಅವರು.
ಅವನ ಭಗವಂತ ಆ ಕಾಳಿಂದಿ ನದಿಯಲ್ಲಿ ಆಡಿದಂತಹ ಇದು ಆ ಕಾಳಿಂದಿ ಪಣೀರ ಅವನ ಹೇಳ್ತಾರೆ, ಅಲ್ಲಿ ಕಾಳಿಂದಿ ರಸಿಕಾಯ ಅಂತ ಇಲ್ಲಿ ಹೇಳಿದ್ರು. ಅದು ಮಧುಸೂದನ ಸರಸ್ವತಿಗೆ ಹೇಳಿದಂತ ಅವರ ಸ್ತೋತ್ರದಲ್ಲಿ ಅದು ಆಮೇಲೆ ಬಂದಿದ್ರು ಸಹ ಅವರು ಅದೇ ಪದವನ್ನು ಅವರಲ್ಲಿ ಉಪಯೋಗಿಸಿದ್ದಾರೆ. ಅದಕ್ಕೆ ಅದನ್ನ ಇಲ್ಲಿ ತಗೊಂಡು ಹೇಳ್ತಾರೆ. ಇಲ್ಲಿ ಈ ಕೃಷ್ಣ ಅನ್ನೋದಕ್ಕೆ ಇಲ್ಲಿ ಯಾತಕ್ಕಪ್ಪ ಇಲ್ಲಿ ಕಾಳಿಯನ್ನ ತಗೊಂಡ್ರು ಅಂತ ಅಂದ್ರೆ ಅದ್ಭುತವಾಗಿ ಇದರಲ್ಲಿ ಅವರು ಯಾದವ ಹಬ್ಬದಲ್ಲಿ ಅದ್ಭುತವಾಗಿ ಅದನ್ನ ಹೇಳ್ತಾರ. ಒಂದು ಇದನ್ನ 4ನೇ ಸರ್ಗದಲ್ಲಿ ಬರುತ್ತೆ ಯಾದವ ಹಬ್ಬದಲ್ಲಿ. ಇಲ್ಲಿ ಭಗವಂತ ಅಲ್ಲಿ ನಾಟ್ಯ ಮಾಡೋದ್ನಲ್ಲ, ಯಾತಕ್ಕೆ ಆ ತರ ನಾಟ್ಯ ಮಾಡಿ ಅವನ ರಕ್ತ ಅವನಲ್ಲಿರುವ ವಿಷ ಎಲ್ಲ ಇವನ್ನ ಕಚ್ಚಿದ್ರೆ ಭಗವಂತನ ಏನಾಗಲ್ಲ. ಇವನು ಅವನ ತಲೆ ಮೇಲೆ ಆಡಬೇಕಾದ್ರೆ ವಿಷವನ್ನೆಲ್ಲ ಕಕ್ಕಿ ಅವನು ಇದಾಗ್ತಾರಂತೆ ಅವನು. ಅದಕ್ಕೆ ಹೇಳ್ತಾರೆ ಅವರು, ಯಾತಕ್ಕಪ್ಪ ಅವನು ಆತರ ನರ್ತನ ಮಾಡದ, ಅಷ್ಟು ಅವನು ಇದಾಗಿದ್ದು ಅನ್ನೋದಕ್ಕೆ ಹೇಳ್ತಾರೆ. ಇದರಲ್ಲಿ ಯಾದವ ಹಬ್ಬ ಹೇಳ್ತಾರೆ, ಪ್ರಣೇಮುಷಾಂ ಪ್ರಾಣಭೃತ ಮುದೀರ್ಣಂ ಮನೋವಿನೇಶ್ಯನ್ ವಿಷಮಾಕ್ಷ ವಕ್ತ್ರಂ ಅಕಲ್ಪಯತ್ ಪನ್ನಗಮರ್ಧನೇನ ಪ್ರಾಯೇಣ ಯೋಗ್ಯಾಂ ಪತಗೇಂದ್ರವಾಹ. ಪತಗೇಂದ್ರವಾಹ ಅಂದ್ರೆ ಗರುಡಾರೂಢನ ಅಂತ ಕೃಷ್ಣನಿಗೆ ಸಂಬೋಧನೆಯಲ್ಲಿ. ಆ ಕೃಷ್ಣ ಏನಂದ ಅಂದ್ರೆ ಯಾತಕ್ಕೆ ಅಲ್ಲಿ ಭಗವಂತ ಕಾಳಿಯನ್ ಮೇಲೆ ನರ್ತನ ಮಾಡ್ದ ಅಂದ್ರೆ ಎಲ್ಲರ ಮನಸ್ಸಿನಲ್ಲೂ ಭಗವಂತ ಇದ್ದಾನೆ. ಅಲ್ಲಿ ಕಾಳಿಯನಿಗೆ 100 ಹೆಡೆ ಅಂತ ಹೇಳ್ತಾರೆ, 101 ಹೆಡೆ ಇತ್ತು ಅವನಿಗೆ ಅಂತ ಹೇಳ್ತಾರೆ. ಇಲ್ಲಿ ನಮಗೂ ಮನಸ್ಸು ಅನ್ನೋದು ಒಂದು ಕಾಳಿಯ. ನಮಗೆ ಅಲ್ಲಿ 5 ಪಂಚೇಂದ್ರಿಯ, 5 ಜ್ಞಾನೇಂದ್ರಿಯಗಳು, ಇವೆಲ್ಲ ಮನಸ್ಸು. ಇವೆಲ್ಲವೂ ಸಹ ವಿಷ ಅಂದ್ರೆ ಎಲ್ಲವೂ ಸಹ ಬೇಡದೇ ಇರುವಂತ ವಿಚಾರಗಳನ್ನ ತುಂಬಿಕೊಂಡು ಭಗವಂತನಿಗೆ ವಿರುದ್ಧವಾದವೇ ತಗೊಂಡು ಈ ತರ ವಿಷಯಗಳನ್ನೇ ತುಂಬಿಕೊಂಡು ಅದು ಕಾಳಿಯನಿಗೆ ವಿಷ ಇದ್ದಾಗೆ ಈ ಲೋಕದಲ್ಲಿರುವುದಲ್ಲೇ ಮನಸ್ಸಿರೋದ್ರಿಂದ ಇದು ವಿಷಯವೇ ನಮಗೆ. ಅದನ್ನ ಭಗವಂತ ಏನ್ ಮಾಡ್ತಾನಂತೆ, ಅದನ್ನ ನಮ್ಮನ್ನ ಮರ್ದನ ಮಾಡಿ ಅದನ್ನ ಹೋಗಲಾಡಿಸ್ಬೇಕು. ಅದಕ್ಕೆ ಅವನ ಒಳಗಡೆಯಿಂದ ಮರ್ದನ ಮಾಡ್ಬೇಕಾದ್ರೆ ಹೇಗೆ ನಾವು ಒಂದು ಯಾವ್ದಿದ್ರು ಒಂದು ಪ್ರಾಕ್ಟೀಸ್ ಅನ್ನು ಮಾಡ್ಕೊಳ್ತೀವಲ್ಲ, ನಾವು ಒಂದಿದ್ದಂದ್ರೆ ಯಾವ್ದಕ್ಕೂ ಇರ್ಲಿ, ಎಷ್ಟೇ ಚೆನ್ನಾಗಿ ಬಂದ್ರು ಯಾವ್ದಕ್ಕೆ ಆದ್ರೂ ಪ್ರಾಕ್ಟೀಸ್ ಅನ್ನು ಮಾಡ್ಕೊಳ್ತಾರೆ, ಇರ್ಲಿ ಇನ್ಬಿಡು ಅಂತ. ಆ ತರ ಭಗವಂತ ನಮ್ಮನ್ನ ನಮ್ಮಲ್ಲಿರುವ ಕಾಳಿಯ 11 ಹೆಡೆಗಳ ಮೇಲೆ ಅವನು ದಮನ ಮಾಡಬೇಕು. ಆಗ ದಮನ ಮಾಡುವಾಗ ನಮಗೆ ಈ ಜೀವಕ್ಕೆ ಅಪಾಯ ತುಂಬಾ ಇದಾಗಬಾರ್ದು. ಅದಕ್ಕೆ ಅಲ್ಲಿ ಕಾಳಿಯನ ಮೇಲೆ ಅವನು ಭಗವಂತ ಪ್ರಾಕ್ಟೀಸ್ ಮಾಡ್ಕೊಂಡಂತೆ ಅವನಿಗೆ ಅದ್ರ ಮೇಲೆ ಇದ್ದು ಯಾವ ತರ ಇದ್ ಮಾಡ್ದ ಅಂತ ಅಂದ್ರೆ ತುಂಬಾ ತೊಂದರೆ ಇಲ್ದೇನೆ ನಾವು ಇವ್ರನ್ನ ಮನುಷ್ಯರನ್ನ ಒಳಗಡೆ ಇರೋ ಇವ್ರನ್ನ ಇದಕ್ಕೆ ಹದಕ್ಕೆ ತರಬಹುದು. ಅಂದ್ರೆ ಯಾರಿಗೆ, ಎಲ್ಲರಿಗೂ ಇಲ್ಲ, ಯಾರಿಗೆ ಅವನು ಉದ್ಧಾರ ಮಾಡ್ಬೇಕು ಅಂತಾನೋ ಅವರ ಮನಸ್ಸಿನಲ್ಲಿ ಭಗವಂತ ನಮ್ಮ ಆ ಇಂದ್ರಿಯಗಳ ಆಸೆಗಳನ್ನೆಲ್ಲ ದಮನವನ್ನ ಮಾಡಿ ನಾವು ಕಡೆಗೆ ವೇದಾಂತದ ಕಡೆಗೆ ಮನೆ ಹೋಗುವಂತ ಮಾಡಿ ಆಚಾರ್ಯರನ್ನ ಕೊಟ್ಟು ಎಲ್ಲವನ್ನು ಮಾಡಿ ಹೋಗ್ತಾನೆ. ಅದು ಅದಕ್ಕೆ ಅದ್ಭುತವಾಗಿ ಹೇಳ್ತಾರೆ, ಈ ದಮನ ಮಾಡೋದಕ್ಕೆ ಆ ದಮನ ಒಂದು ಅವನಿಗೆ ಇದಾಯ್ತು ಅಂದ್ಬಿಟ್ಟು ಅಂತಾರೆ. ಅದಕ್ಕೆ ಪ್ರಾಯೇಣ ಯೋಗ್ಯ ಅಂದ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ. ಅದನ್ನ ಈ 5 ಜ್ಞಾನ ಇದ್ದ ಅದಕ್ಕೆ ಕಾಳಿಯನನ್ನ ಅಡಗಿಸ್ಬೇಕಾದ ಅಂದ್ರೆ ಅಲ್ಲಿ ಮಾಡುವ ಒಂದು ಅಭ್ಯಾಸ ಇಲ್ಲಿ ನಮ್ಮ ಜೀವಾತ್ಮನ ಇಲ್ಲಿ ಒಳಗಡೆಯನ್ನ ಅವನ್ನ ತಿದ್ದೋದಕ್ಕೆ ಭಗವಂತನಿಗೆ ಸುಲಭವಾಯಿತು. ಸುಮ್ಮನೆ ಇದು ಒಂದು ಅನುಭವ ಅಷ್ಟೇ. ಹಾಗಾಗಿ ಇದರಲ್ಲಿ ಕಾಳಿಯ ಇಲ್ಲಿ ಇದನ್ನ ತೆಗೆದ್ರು ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಅದಕ್ಕೆ ಇನ್ನು 2-3 ಶ್ಲೋಕಗಳು ತಗೊಂಡಿದ್ದಾರೆ ಅನುಭವಿಸೋಣ ಅದನ್ನ. ಇದರಲ್ಲಿ ಕಡೆಗೆ ಮೇಲಿನ ಅರ್ಥ ಇದ್ರಲ್ಲಿ ಕಡೆಗೆ ಏನಂದ್ರೆ ಅಲ್ಲಿ ನಿತ್ಯ ಗೋಪ ಸಪಜನೇನೆ ಮೇಲೆಯನ್ ವಿಶ್ವಗೋಪ್ತ ಅಂದ್ರು. ಅಲ್ಲೂ ಗೋಪ ಪದವನ್ನು ಹಾಕಿದ್ರು. ಗೋಪ ಅಂದ್ರೆ ಕಾಪಾಡೋದು ಅಂತ ಬಂದ. ಇಲ್ಲಿ ಗೋಪಾಯುತೆ, ಗೋಪ ಅನ್ನೋದು ಕೃಷ್ಣ, ಅವನು ಗೋಪನಾಗಿ ಹುಟ್ಟಿದಾನೆ. ಅದರಿಂದ ಗೋಪನಾಗಿ ಹುಟ್ಟಿದ್ದ ಅದು ಗೋಪಾಯತೆ, ಎಲ್ಲರನ್ನೂ ಗೋಪರನ್ನಾಗಿ ಮಾಡೋದು, ಕಾಪಾಡೋದು ಅಂತ ಒಂದು. ಗೋಪರು ಅಂದ್ರೆ ಅತ್ಯಂತ ಎಲ್ಲರೂ ಮುಗ್ಧರು, ಅವರೆಲ್ಲ ಮುಗ್ಧರು, ಭಗವಂತನಲ್ಲಿ ಅತ್ಯಂತ ಭಯದವರು. ಅದರಿಂದ ಎಲ್ಲರನ್ನೂ ಗೋಪಾಯತೆ ಅಂದ್ರೆ ಎಲ್ಲರನ್ನೂ ಗೋಪರನ್ನಾಗಿ ಮಾಡ್ತಾನಂತೆ ಭಗವಂತ. ಕಾಪಾಡ್ತಾನೆ ಅಂತ ಒಂದರ್ಥ, ಗೋಪಾಯತೆ ಅಂತ ಕಾಪಾಡ್ತಾನೆ ಅಂತ ಒಂದರ್ಥ. ಅಲ್ಲಿ ಇನ್ನೊಂದು ಗೋಪಾಯತ ಎಲ್ಲರನ್ನೂ ಗೋಪರ ತರ ಮುಗ್ಧರನ್ನಾಗಿ ಮಾಡಿ, ಹೇಗೆ ಎಲ್ಲಾ ಗೋಪರು ಕೃಷ್ಣನಲ್ಲಿ ಅತ್ಯಂತ ಮನಸ್ಸಿಟ್ಟವರಾಗಿ ಕೃಷ್ಣನಿಲ್ದೆ ಯಾವ ಕೆಲಸನೂ ಮಾಡ್ತಿರಲಿಲ್ಲ, ಕೃಷ್ಣನಿಲ್ದೆ ಯಾರಿಂದ ಅದೇ ಗೋಪಿಯರನ್ನ ಹೇಳೋದೇ ಬೇಕಾಗಿಲ್ಲ. ಗೋಪಿಯರನ್ನ ಅನುಭವಿಸಿದ್ವಿ ಇದರಲ್ಲಿ ಅವರ ಗೋಪಾಲಂಶಿತೆಯಲ್ಲಿ. ಗೋಪಿಯರು ಅವನ ಸೌಂದರ್ಯದಿಂದ ಆಕರ್ಷಿತರಾದರು, ಗೋಪರು ಅವನ ಗುಣದಿಂದ ಆಕರ್ಷಿತರಾದರು.
ಮತ್ತೆ ಅವನೇ ಇದು ಮತ್ತೆ ಎಲ್ಲರನ್ನೂ ಅನೇಕ ಸಲ ಕಾಪಾಡಿದಾನೆ ಕೂಡ ಭಗವಂತ. ಅದನ್ನು ಕೆಲವು ಇದರಲ್ಲಿ ಬರುತ್ತೆ, ಅನೇಕ ಸಲ ಕಾಪಾಡಿದಾನೆ ಅವರೆಲ್ಲರನ್ನು. ಈ ಮುಖ್ಯವಾಗಿ ಈ ಕಾಳಿಂದಿ ಮಾಡೋದು ದೊಡ್ಡ ಉಪಕಾರ. ಅವನು ಇಲ್ಲೂ ಸಹ ಅಷ್ಟೇನೆ, ಗೋಪರನ್ನೂ ಕಾಪಾಡದ, ಕಾಳಿಂಗನನ್ನು ಕಾಪಾಡ್ದ, ಅವನ ಪರಿವಾರನ್ನು ಕಾಪಾಡ್ದ, ಎಲ್ಲರನ್ನೂ ಕಾಪಾಡ್ತಾನೆ. ಇದು ವಾಮನಾವತಾರ ತರ ಇಲ್ಲಿ ಎಲ್ಲರಿಗೂ ಶಿಕ್ಷೆ ಆಗಿ ಕಂಡ್ರು ಯಾವುದೂ ಶಿಕ್ಷೆ ಇಲ್ಲ, ಅವ್ರ ಉದ್ಧಾರ. ಅವರು ಅದೇ ಈ ಭಗವಂತ ನಮಗ್ ಮಾಡೋದು ಇದೆ. ನಮಗೆ ಕೆಲವು ಸಮಯ ಶಿಕ್ಷೆಯಾಗಿ ಕಂಡ್ರು ಅದು ಶಿಕ್ಷೆ ಅಲ್ಲ, ನಮ್ಮನ್ನ ತಿದ್ದುವಂತಹ ದಾರಿ. ಇಲ್ಲಿ ಅದೇ ಕೆಲಸವನ್ನ ಕಾಳಿಂಗನಿಗೆ ಮಾಡಿದ್ದಾನೆ. ಅದಕ್ಕೆ ಕಾಳಿಂದಿ ಕಾಳಿಂಗ ಎರಡೂ ಪದವನ್ನು ಒಟ್ಟಿಗೆ ತಗೊಂಡು ಹಾಕಿದ್ದಾರೆ ಅಲ್ಲಿ. ಆಮೇಲೆ ಅಂದ್ರೆ ಇದು ನಾವೆಲ್ಲರೂ ಗೋಪರಂತ ಇರ್ಲಿ ಅಂತ ಒಂದು, ಕಾಪಾಡಲಿ ಒಂದು, ಎರಡು ದ್ವಂದ್ವ ಅರ್ಥದಲ್ಲಿ ಆ ಪದವನ್ನ ಇಲ್ಲಿ ಹಾಕಿದ್ದಾರೆ ಕಡೆಗೆ. ಯಾಕೆಂದ್ರೆ ಈ ಇದರಲ್ಲಿ ಯಾತಕಪಾಯಚ ಅಂದ್ರೆ ರಂಗೇಧಾಮನಿ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿ ಪ್ರತಿಜ್ಞೆ ಮಾಡ್ತಾರೆ. ಅಂದ್ರೆ ನಾನು ಅಲ್ಲಿ ಎಲ್ಲವನ್ನು ಅಲ್ಲಿ ಹೋಗಿ ಶ್ರೀರಂಗನ ದಶಾವತಾರ ಸನ್ನಿಧಿಯಲ್ಲಿ ಈ ಸ್ತೋತ್ರವನ್ನು ಮಾಡಿದ್ರು ಅವರು ಸ್ವಾಮಿ. ಅಲ್ಲಿ ಮಾಡಿದ್ರು, ನಾನು ಇಲ್ಲಿ ಹೇಳ್ತೀನಿ ಅಂತ ಮಾಡಿದ್ರು ಅದಲ್ಲಿ. ಹಾಗಾಗಿ ಇದು ಪರಿಸಮಾಪ್ತಿ, ಕಡೆಯ ಅವತಾರ ಆಗಿರೋದು, ಇನ್ನು ಮುಂದೆ ಆಗುವಂತ ಅವತಾರ ಬೇರೆ ಅದಕ್ಕೆ. ಅದರಿಂದ ಈಗ ಅವತಾರ ಶುರುವಿನಲ್ಲಿ ಹೇಳಿದ್ರು ಅದಲ್ಲಿ. ಈಗ ಅವತಾರ ಮುಗಿಯುವಾಗ್ಲೂ ಸಹ ಆ ವೃತ್ತ ಇದೆಯಲ್ಲ ಅದರಲ್ಲಿ ಆ ನರ್ತನ ವೃತ್ತವನ್ನು ಹೇಳ್ಬೇಕು. ಆ ವೃತ್ತ ಅನ್ನೋದು ನೃತ್ತ ಎರಡು ಒಂದೇ ಸಮಾನ ಪದಗಳು. ಆ ನೃತ್ಯವನ್ನ ಹೇಳೋದಕ್ಕೋಸ್ಕರ ಆ ನರ್ತನದ ಮೂಲಕ ಯಾವಾಗ್ಲೂ ಒಂದು ನಾಟಕದ ಹಿಂದೆ ಕಾಲದಲ್ಲಿ ಶುರು ಮಾಡಬೇಕಾದ್ರೆ ಒಂದು ನಾಟಕ ಒಂದು ಪದ್ಯದ ಮೂಲಕ ಶುರು ಮಾಡ್ತಾರೆ, ಮುಗಿಸ್ಬೇಕಾದ್ರೂ ಅದೇ ತರ ಒಂದು ನಾಟ್ಯ ಮತ್ತು ಪದ್ಯದ ಮೂಲಕ ಮುಗಿಸ್ತಾರೆ. ಅದು ಅದೇ ತರ ಈ ಅಂಕದಲ್ಲೂ ಸಹ ಮೊದಲನೇ ಅಂಕದಲ್ಲೂ ಇದರಲ್ಲೂ ಸಹ ದೇವೋನಶ್ವಮಾತು ದಶದಾನ್ ನಿರ್ವರ್ತಯನ್ ಭೂಮಿಕಾಂ ಅಂತ ಭೂಮಿಕಾನ್ ನಿರ್ವರ್ತಯನ್ ಅಂತ ಶುರು ಮಾಡಿದ್ರು. ಇಲ್ಲಿ ಸಮಾಪ್ತಿ ಮಾಡ್ಬೇಕಾದ್ರೆ ಅದಕ್ಕೆ ಸಮಾಪ್ತಿ ಮಾಡಕ್ಕೆ ಕಾಳಿಯನ ಮೇಲೆ ಆ ನೃತ್ಯವನ್ನ ತೋರಿಸಿ ಸಮಾಪ್ತಿಯನ್ನ ಮಾಡ್ತಾ ಇದ್ದಾರೆ. 9 ಅವತಾರಗಳನ್ನ ಇಲ್ಲಿ ಮುಗಿಸ್ತಾ ಇದ್ದಾರೆ. ಹಾಗಾಗಿ ಕಾಳಿಯನ್ನ ತಗೊಂಡಿದ್ದಾರೆ ಅದಕ್ಕೆ. ಇದು ಭಗವಂತನಿಗೆ ಎಲ್ಲವೂ ಸ್ಥಳ. ಅಲ್ಲಿ ಈ ರಂಗವೇ ತಳ, ಇಡೀ ಭೂಮಂಡಲವೇ ಅವನ ನಾಟ್ಯ ಸ್ಥಳ, ಪ್ರಕೃತಿ ಮಂಡಲವೇ ಅವನ ನಾಟ್ಯ ಸ್ಥಳ. ಇಲ್ಲಿ ಈ ಅವತಾರ ಕಾಲದಲ್ಲಿ ಆ ಕಾಳಿಯನ ಫಣಿ ತಲೆ ಇದೆಯಲ್ಲ ಅದೇ ಅವನಿಗೆ ನಾಟ್ಯ ಸ್ಥಳ. ಅವನಿಗೆ ಹೇಗೆ ಅವನಿಗೆ ನವನೀತವು ಎಷ್ಟು ಸ್ವಾದವಾಗಿತ್ತೋ, ಅವನು ಕದ್ದಿದಂತ ನವನೀತವು ಎಷ್ಟು ಸ್ವಾದವಾಗಿತ್ತೋ ಅವನಿಗೆ ಭಗವಂತನಿಗೆ, ಅದೇ ತರಹ ಇಲ್ಲಿ ಇವನ ಮೇಲೆ ನಾಟ್ಯವಾಡೋದು ಸಹ ಕಾಳಿಯನ ಮೇಲೆ ಅಷ್ಟೇ ಸ್ವಾದವಾಗಿತ್ತು ಅಂತ ಒಂದರ್ಥ. ಅವನಿಗೆ ಕಚ್ತಾನೆ, ಅವನಿಗೆ ಇದು ಭಾಗವತ್ ಕಥೆ ನಾನು ಬರುತ್ತೆ ಅದರಲ್ಲಿ. ಅದು ಕಚ್ತಾನೆ ಅವನಿಗೆ, ಎಲ್ಲ ಕಚ್ಚಿದ್ರು ಸಹ ಅದು ಸಹ ಅವನಿಗೆ ನವನೀತವಾಗೇ ಇತ್ತು. ಪೂತನಿಯ ವಿಷಯವನ್ನೇ ಕುಡಿದವನು ಈ ವಿಷಯ ಏನ್ ಮಾಡುತ್ತೆ ಅವನಿಗೆ? ಏನು ಮಾಡೋದಿಲ್ಲ ಅವನಿಗೆ. ಅದರಿಂದ ಇದೆಲ್ಲವೂ ಸಹ ಇದನ್ನ ಹೇಳ್ತಾರೆ. ಇದೇ ತರ ಅವನಿಗೆ ಈ ಮಾಡುವಂತಹ ಈ ನರ್ತನ ಮಾಡುವಂತಹ ಒಂದು ಪ್ರಸಂಗ, ಕಾಳಿಯ ಪ್ರಸಂಗ ಅದ್ಭುತವಾಗಿ ನಮಗೆ ಈ ಊರಲ್ಲಿ ಬರ್ತಾ ಇದೆ. ಅವರಿಗೆ ಭಾಗವತದಲ್ಲಿ ಬರುತ್ತೆ. ಭಾಗವತ ಕೆಲವು ಶ್ಲೋಕಗಳು ತೆಗೆದಾರೆ. ಆ ಭಾಗವತ ನೋಡ್ಬೇಕಾದ್ರೆ ಅದನ್ನು ಅದರಲ್ಲೇ ಅನುಭವಿಸ್ಬೋದು. ಅದರಲ್ಲಿ ಕಡೆಗೆ ಇದರಲ್ಲಿ ಹೇಳ್ತಾರೆ, ಅದರಲ್ಲಿ ಭಾಗವತದಲ್ಲಿ ಬರುತ್ತೆ. ಅದರಲ್ಲಿ ಈ ಭಗವಂತ ಮಾಡುವ ನೃತ್ಯವನ್ನು ನೋಡಿ ಆ ಭರತ ಮುನಿ ಅವರೆಲ್ಲ ಗಂಧರ್ವರು ಎಲ್ಲ ಇರ್ತಾರೆ, ಅವರ ನಾಟ್ಯದಲ್ಲಿ ಇದು ತಾನೆ, ಅವ್ರೆಲ್ರಿಗೂ ಸಹ ಆಶ್ಚರ್ಯವಾಗುತ್ತಂತೆ. ಈ ತರ ನಾಟ್ಯ ನಾವು ನೋಡೇ ಇರಲ್ಲ ಅಂದ್ಬಿಟ್ಟು. ಆ ನವನೀತ ನಾಟ್ಯವನ್ನು ಅವ್ರು ನೋಡಿರ್ಲಿಲ್ಲ, ಈ ನಾಟ್ಯವನ್ನು ನೋಡಿರ್ಲಿಲ್ಲ, ಎಲ್ಲ ಬಂದ್ಬಿಡ್ತಾರಂತೆ ಇಲ್ಲಿ. ಆ ಭಾಗದ ಅನುಭವಿಸ್ತಾರೆ. ಅವನು ಆಡುವಾಗ ತುಂಬರು ಗಂಧರ್ವರು ಎಲ್ಲರೂ ಬಂದ್ಬಿಡ್ತಾರಂತೆ ಇಲ್ಲಿ. ಇವನು ಮಾಡಿದಂತ ಇದು ಆ ರಾಗ, ಇದು ಇವನು ಊದುವಂತ ಕೊಳಲು ಶಬ್ದ, ಅದು ಆ ತರ ಒಂದು ಸಂಗೀತ ಅವ್ರು ಕಂಡೇ ಇರಲಿಲ್ಲ. ಇವನು ಮಾಡುವಂತ ನಾಟ್ಯ ಅದನ್ನು ಯಾರು ನೋಡಿಲ್ಲ. ಗಂಧರ್ವರು ಅಪ್ಸರಶ್ರೀ ಎಲ್ಲ ಬಂದು ನಮಗೆ ನಮ್ಮನ್ನ ಬಿಟ್ರೆ ಯಾರು ಇಲ್ಲ ಅಂತಿದ್ದವರು ಭಾಗದಲ್ಲಿ ಅವರಿಗೆ ನಾಚಿಕೆ ಆಗುತ್ತಂತೆ. ಅಯ್ಯೋ ನಮಗೆ ಇನ್ಮೇಲೆ ನಾವು ಚೆನ್ನಾಗಿ ನಾಟ್ಯವನ್ನು ಮಾಡ್ತೀವಿ ಅಂತ ನಾವು ಅವ್ರಿಗೂ ಹೇಳ್ಕೋಬಾರ್ದು ಅಂತ ಅವರಲ್ಲಿ ಪರಸ್ಪರ ಮಾತಾಡ್ಕೊಳ್ತಾರೆ ಅವರು. ಈ ನಾಟ್ಯವನ್ನು ನೋಡಿದ್ಮೇಲೆ ನಾವು ಮಾಡೋದು ಒಂದು ನಾಟ್ಯವೇ, ಇನ್ಮೇಲೆ ನಾವು ತುಂಬಾ ಚೆನ್ನಾಗಿ ನಾಟ್ಯ ಇಲ್ಲಿವರೆಗೆ ಹೇಳ್ತಾ ಇದ್ರು, ನಮ್ಮ ತರ ನಾಟ್ಯ ಮಾಡೋರು ಯಾರು ಇಲ್ಲ ಅಂತ ಅಪ್ಸರೆಗಳು ಅದರಲ್ಲಿ ಬಹಳ ಇದು. ಇನ್ಮೇಲೆ ನಾವು ಹೇಳ್ಕೋಬಾರ್ದು ಅಂದ್ಕೋತಾರಂತೆ. ಭಗವಂತ ನಾಟ್ಯ ಅಷ್ಟು ಸುಂದರವಾಗಿತ್ತು, ಮೈ ಮರೆತು ನೋಡ್ತಾ ಇದ್ರು ಅಂತ ಅದೆಲ್ಲ ಬರುತ್ತೆ ಅದರಲ್ಲಿ. ನೋಡೋಣ, ಅನುಭವಿಸೋಣ, ಅದು ಸ್ವಲ್ಪ ಚೆನ್ನಾಗಿದ್ದು. ಕಾಳಿಯ ಮರ್ದನವನ್ನು ಮಾತ್ರ ನೋಡ್ತಾನೆ. ಕೆಲವು ಬೇರೆದೆಲ್ಲ ನಾವು ಗೋಪಾಲ ವಂಶದಿಯಲ್ಲಿ ನೋಡ್ಕೊಂಡಿದ್ದೀವಿ.
ಈ ಕಾಳಿಯ ಮರ್ದನವನ್ನ ಮಾತ್ರ ಸ್ವಲ್ಪ ನೋಡ್ಕೊಳ್ಳೋಣ ಅದಕ್ಕೆ. ಇಲ್ಲಿ ಇದಕ್ಕೆ ಈ ಕಾಳಿಂಗ ಮರ್ದನಕ್ಕೆ ಒಂದು ಪೀಠಿಗೆ ಬರುತ್ತೆ ಅದರಲ್ಲಿ. ಇವರು ಅಲ್ಲಿ ನಂದಗೋಪ ಅವ್ರು ಎಲ್ರನ್ನೂ ಎಲ್ಲಿ ಈ ಕಾಳಿ ಮಡು ಇರುತ್ತೋ ಆ ಜಾಗಕ್ಕೆ ಹೋಗೋದಕ್ಕೆ ಇವ್ರು ಎಲ್ರಿಗೂ ನಿಷಿದ್ಧ ಮಾಡಿರ್ತಾನೆ. ಯಾಕೆಂದ್ರೆ ಅಲ್ಲಿರೋ ನೀರು ಕಲುಷಿತವಾಗಿದೆ, ವಿಷಪೂರಿತವಾಗಿರೋದು, ಕುಡಿದ್ರೆ ಇವ್ರದಾಗ್ತಾರೆ ಅಂತ ಅಲ್ಲಿಗೆ ಹೋಗ್ಬಾರ್ದು ನೀವು ಅಂದ್ಬಿಟ್ಟು ಅದಕ್ಕೆ ನಾವು ನೋಡಿದ್ವಿ ಬೇರೆ ಕಡೆಯಿಂದ ನೀರು ತರಿಸಿ ಕೊಡ್ತಾ ಇರ್ತಾನೆ. ಮೇಲ್ಗಡೆ ಕಾಳಿಯ ನೀರಿಗಿಂತ ಮೇಲ್ಗಡೆ ಇರುವಂತ ಜಾಗದಲ್ಲಿ ಹೋಗಿ ಆಟ ಆಡ್ಕೊಳ್ಳಿ, ಇಲ್ಲಿಗೆ ಬರಬೇಡಿ ನಿಷೇಧ ಮಾಡಿರ್ತಾನೆ. ಈ ಹುಡುಗರು ಕೇಳ್ಬೇಕ ಒಂದ್ಸಲ ಆಡ್ತಾ ಏನ್ ಮಾಡ್ತಾರೆ ಇವರು ಆಟ ಹಾಗೆ ಇವ್ರ ಆಟ ಆಡ್ಕೊಂಡ್ ಬರ್ತಾರಲ್ಲ, ಬರ್ತಾ ಇಲ್ಲಿ ಕಾಳಿ ಇರೋ ಮಡು ಹತ್ರ ಬಂದ್ಬಿಡ್ತಾರೆ. ತುಂಬಾ ಬಾಯಾರಿಕೆ ಆಗ್ಬಿಡುತ್ತೆ ಅವ್ರಿಗೆ. ಬಾಯಾರಿಕೆ ಆದಾಗ ಹೋಗಿ ಎಲ್ಲ ತಕ್ಷಣ ಬಾಯಕ್ಕೆ ಹೋಗಿ ನೀರು ಕುಡಿದ್ಬಿಡ್ತಾರೆ. ನೀರು ಕುಡಿದ ತಕ್ಷಣ ಎಲ್ಲರಿಗೂ ಸಹ ವಿಷ ಏರಿ ಎಲ್ಲರೂ ಅಲ್ಲಿ ಮೂರ್ಛೆ ಹೋಗಿ ಬಿದ್ಬಿಡ್ತಾರೆ, ಎಲ್ಲ ಸತ್ತೋಗ್ಬಿಡ್ತಾರೆ. ಆವಾಗ ಈಗ ಭಗವಂತ ಏನ್ ಮಾಡ್ತಾನೆ, ಅವಾಗ ಎಲ್ರನ್ನೂ ಸಹ ಬದುಕಿಸ್ತಾನೆ ಅವನು. ಯಾವ ತರ ಬದುಕಿಸ್ತಾನೆ ಅಂದ್ರೆ ಅವನು ಅವ್ರು ಎದ್ದಾಗ ಅವ್ರಿಗೆ ಅಯ್ಯೋ ನಾವು ಎಲ್ಲೋ ಮೂರ್ಛೆ ಹೋಗಿ ಬಿದ್ದುಬಿಟ್ವಲ್ಲ, ಏನು ಬಿದ್ವಲ್ಲ ಅಂತ ಆಯ್ತು. ಎದ್ದಿದ್ದೆ ನೋಡಿ ಕೃಷ್ಣನ್ ನೋಡ್ತಾರೆ. ಆಗ ಕೃಷ್ಣನ ಅಂದ್ರೆ ಅವ್ರು ಹೋಗಿ ಕುಡಿದದ್ದು ವಿಷ ನೀರು ಅನ್ನೋದು ಬರ್ತೋಗಿರುತ್ತೆ ಅವ್ರಿಗೆ. ನಾವು ಹೋಗಿ ಅವ್ರಿಗೆ ಹೋಗಿ ಬಿದ್ದಾಗ ಸತ್ತು ಹೋಗ್ತಾ ಇರೋದು ಅದು ಜ್ಞಾಪಕ ಇರುತ್ತೆ. ಕೃಷ್ಣನ ಅವನು ಬದುಕಿಸ್ತಾ ಅಂದ್ಬಿಟ್ಟು ಅವನ್ನೆಲ್ಲ ಕೊಂಡಾಡ್ತಾರೆ ಅವ್ರಿಗೆ. ಆವಾಗ ಅವನು ಭಗವಂತ ಇದ್ ಮಾಡ್ತಾನೆ, ಈ ಕಾಳಿನ ದಿನ ಇಲ್ಲಿಂದ ಕಾಳಿಯನ್ನ ಓಡಿಸ್ಬೇಕು. ಈ ಕಾಳಿ ಆಯ್ತಾ ಅಂದ್ರೆ ಅವಾಗ ನಮಗೆ ಇದು ಈ ಹುಡುಗರು ಏನೋ ಭಗವಂತ ಕೃಷ್ಣ ಅಲ್ಲೇ ಇದ್ದ ಇದ್ ಮಾಡ್ದ, ಇಲ್ದೇ ಇರುವಾಗ ಮಾಡ್ದ ಅಂದ್ರೆ ಎಲ್ಲ ಸತ್ತೋಗ್ತಾರೆ ಕುಡ್ದು ಅಂದ್ಬಿಟ್ಟು ಆವಾಗ ಅವನು ಇವ್ರನ್ನ ಇದ್ ಮಾಡ್ತ ಕಡೆಗೆ ಆವಾಗ ಹೇಳ್ತಾರೆ. ಅವಾಗ ಇದನ್ನ ಅವಾಗ ಕೇಳ್ತಾರೆ, ಅದಕ್ಕೆ ವಿಲೋಕ್ಯ ದೂಷಿತಾಂ ಕೃಷ್ಣ ಹಿನಾ ವಿಭು ತಸ್ಯ ವಿಶುದ್ಧಿ ಮನ್ವಿಚ್ಛನ್ನೇ ಸರ್ಪಂ ತಮುದವಾಸಯತೆ. ಈ 16ನೇ ಅಧ್ಯಾಯದಲ್ಲಿ ಬರುತ್ತೆ ಅದ ಕಡೆಗೆ. ಆಗ ಕೃಷ್ಣ ಅವ್ರು ಹೇಳ್ತಾರೆ, ಕೃಷ್ಣ ಹೇಳ್ತಾನೆ ಅವನು ಈ ಕೃಷ್ಣ ಸರ್ಪ, ಇವನು ಕೃಷ್ಣ, ಅದು ಕೃಷ್ಣ ಸರ್ಪ, ನಾಗರಾವೆ ಅದು ಕೃಷ್ಣ ಸರ್ಪ ಕಾಳಿಯ. ಆ ಕೃಷ್ಣ ಸರ್ಪದಿಂದ ಯಮನೆಯ ನೀರು ಕಲುಷಿತವಾಗಿದೆ. ಆಮೇಲೆ ಇದರಲ್ಲಿ ಯಮನೆಯೂ ಸಹ ಇವನಿಗೆ ಕೃಷ್ಣನಿಗೆ ಪ್ರಾರ್ಥಿಸ್ಕೊಳ್ತಾಳೆ ಅವಳೆ, ಇವನಿಂದಾಗಿ ನನಗೆ ಬಹಳ ಭೇದ ಆಗ್ತಾ ಇದೆ, ನನ್ನಲ್ಲಿರುವ ಜೀವ ಜಂತುಗಳೆಲ್ಲ ಅಲ್ಲಿ ಯಾವುದು ಬದುಕೋದಕ್ಕೆ ಸಾಧ್ಯವೇ ಇಲ್ಲ, ಎಲ್ಲವೂ ಅವನ ವಿಷ ಎಷ್ಟು ದೂರ ಹರಡಿದೆ ಅಂದ್ರೆ ಅಲ್ಲಿಂದ ಎಷ್ಟೋ ದೂರದವರೆಗೆ ಇರುವಂತಹ ಮೀನುಗಳು ಜಲಚರಗಳು ಎಲ್ಲವೂ ಸಾಯ್ತಾ ಇದೆ, ಬಹಳ ಕಷ್ಟವಾಗಿರುತ್ತೆ ಅಂತ ಯಮನೆ ಕೂಡ ಹೇಳಿರ್ತಾಳೆ. ಈಗ ಅವನು ಈಗ ಯಮನೆಯನ್ನ ಕೃಷ್ಣ ಅಲ್ಲಿಂದ ಕಾಳಿಯನ್ನ ಓಡಿಸಿ ಯಮನೆಯನ್ನ ಮತ್ತೆ ಹರಿಯೋ ನೀರು ತಾನೆ ಒಂದ್ಸಲ ಹೋದ ಪರಿಶುದ್ಧವನ್ನಾಗಿ ಮಾಡಿ ಎಲ್ಲರಿಗೂ ಮಾಡಬೇಕು, ಯಮನೆಗೂ ಸಂತೋಷ ಉಂಟು ಮಾಡಬೇಕು, ತನ್ನ ಗೋಪರಿಗೂ ಸಹ ಒಳ್ಳೆಯದನ್ನು ಮಾಡಬೇಕು ಅಂತ ಮಾಡ್ತಾನೆ. ಅದಕ್ಕೆ ಸ್ವಾಮಿ ಈ ಒಂದು ಇದನ್ನೇ ಈ ಕೃಷ್ಣನ ವಿಶೇಷವಾಗಿ ಇಲ್ಲಿ ತಗೊಂಡಿದ್ದಾರೆ ಇಲ್ಲಿ. ಯಾಕಂದ್ರೆ ಯಾರಿಗೂ ಇಲ್ಲಿ ಶಿಕ್ಷೆ ಇಲ್ಲ. ಶಿಕ್ಷೆ ಇರೋದು ಅವರ ತಿದ್ದೋದಕ್ಕೆ ಅಷ್ಟೇ, ಅವರ ಕೊಲ್ಲೋದಕ್ಕೆ ಯಾವ ಶಿಕ್ಷೆಯೂ ಕೊಡೋದಿಲ್ಲ ಭಗವಂತ ಇಲ್ಲಿ. ಆಗ ಇವರು ಕೇಳ್ತಾರೆ, ಅವರು ಈ ತರ ಮಾಡ್ತಾನೆ ಅಂತಂದ್ರೆ ಇವರಿಗೆ ಆತರವಾಗುತ್ತೆ. ಯಾರಿಗೆ ಪರೀಕ್ಷಿತಿಗೆ ಅವ್ರು ಕೇಳ್ತಾರೆ, ಅದೇ ಹೇಗೆ ಅವನು ಅಷ್ಟು ಇದಾಗಿದ್ರೆ ಅಂತೇಳಿ, ಅದು ಅನೇಕ ಕಾಲಗಳಿಂದ ಅಲ್ಲೇ ಇದ್ದಾನೆ, ಅಲ್ಲಿಂದ ಅವನಿಗೆ 100 ಅವನ ಮಕ್ಕಳೆಲ್ಲ ಹುಟ್ಕೊಂಡಿರುತ್ತೆ, ಅವನ ಸ್ತ್ರೀಯರು ಅನೇಕ ಇರ್ತಾರೆ, ಅಂತವ್ರನ್ನ ಹೇಗೆ ಹುಡುಗ ಇವನು ಓಡಿಸ್ತಾ ಅಂದ್ಬಿಟ್ಟು ಹೇಳ್ತಾನೆ. ಆಗ ಹೇಳ್ತೇನೆ ಇರು ಅಂದ್ಬಿಟ್ಟು ಅಂತ. ಅವಾಗ ಒಬ್ಬನೇ ಅಂತ ಹೇಳ್ತಿರೋದು, ಆ ಒಬ್ಬನೇ ಕಡೆಗೆ ಹೇಗೆ ತಾನೆ ಅವನಿಗೆ ಹೋಗ್ತಾನೆ ಅಂದ್ಬಿಟ್ಟು ಅವಾಗ ಹೇಳ್ತಾರೆ. ಅದಕ್ಕೆ ಕಾಳಿಂದ್ಯಾಂ ಕಾಳಿಯಾಸ್ಯಾಸೀತ್ ದದಃ ಕಶ್ಚಿತ್ ವಿಷಾಗ್ನಿನ ಶಪ್ಯಮಾನ ಪಯ ಯಸ್ಮಿನ್ನೇ ಪತಂಪ್ಯತ್ ಪರಿಗಾಃ ಖಗಾಃ. ಕಡೆಗೆ ಅಲ್ಲಿಂದ ಕೆಲವು ಸಮಯ ಇಲ್ಲಿ ಹೇಳ್ತಾರೆ, ಯಾವ ಒಂದು ಇದೆಯಲ್ಲೇ ಹಕ್ಕಿಗಳ ಮೇಲೆ ಬರುತ್ತಲ್ಲ, ಕೆಲವು ಸಮಯ ಅವು ಆಯಾಸಕ್ಕೆ ಏನಾದ್ರು ಬಿತ್ತುಬಿಟ್ರೆ ಹತ್ರ ಹೋದ್ರೆ ಆ ಕೆಳಗಡೆ ಬೀಳೋದ್ ಬೇಡ, ಅದರಲ್ಲಿ ಬರುವ ವಿಷದ ಹೊಗೆಯಿಂದಾನೇ ಅಲ್ಲೇ ಮೂರ್ಛೆ ಹಾಕಿ ಕೆಳಗಡೆ ಬೀಳ್ತಾ ಇತ್ತಂತೆ. ಅದಕ್ಕೆ ಆ ಬೆಂಕಿಯಿಂದ ಅದನ್ನ ನೀರಿನಿಂದ ಅವನ ವಿಷದ ಬೆಂಕಿ ಬರ್ತಾ ಇತ್ತಂತೆ. ಆಕಾಶದಲ್ಲಿ ಸ್ವಲ್ಪ ಕೆಳಗಡೆ ಬಂದರೂ ಸಹ ಪಕ್ಷಿಗಳನ್ನ ಸುಟ್ಟಾಕ್ಬಿಡ್ತಿತ್ತಂತೆ. ಅದು ಆ ತರ ಇತ್ತು ಅದು ಅಂದ್ಬಿಟ್ಟು ಇದು ಅನೇಕ ಅದನ್ನ ಹೇಳ್ಕೊಂಡ್ಬರ್ತಾರೆ. ಅದಕ್ಕೆ ಆವಾಗ ಹೇಳ್ತಾನೆ, ವಿಪೃಷ್ಮತ ವಿಶೋಧೋರ್ಮಿ ಮಾರುತೆ ನಾಭಿಮರ್ಷಿತಾ ಮ್ರಿಯಂತೆ ತೀರಗಾಯಸ್ಯ ಪ್ರಾಯಣ ಸ್ಥಿರಜಂಗಮಾಃ.
ಕಡೆಗೆ ಮೇಲೆ ಹಾರ್ತಿರೋದು ತಿರಗಾಹ, ಪಕ್ಷಿಗಳು ಕೆಳಗಡೆ ಬಿದ್ದು. ಅದೇ ತರ ಪ್ರಾಣಿಗಳು ಸಹ ಅಲ್ಲಿಂದ ಬರ್ತವಾದ ಆ ಪ್ರಾಣಿಗಳು ಸಹ ಆ ಮಡುವಿನ ಪಕ್ಕದಲ್ಲಿ ಬಂದ ಅಂದ್ರೆ ಆ ವಿಷದ ಅಲೆಗಳೇ ಅವು ನೀರು ಅವಾಗೆಲ್ಲ ಪ್ರಾಣಿಗಳಿಗೆಲ್ಲ ಗೊತ್ತು ಈ ನೀರು ಕುಡಿಯಬಾರ್ದು ಅಂತ. ಯಾವುದೋ ಕಾರಣಕ್ಕೆ ಹತ್ರ ಬಂದ್ರೆ ಆ ವಿಷದ ಗಾಳಿ ಬೀಸಿ ಅವು ಸಹ ಮೂರ್ಛೆ ಹೋಗಿ ಬಿದ್ಬಿಡ್ತಾ ಇತ್ತಂತೆ. ಅದು ಕೆಲವು ಪ್ರಾಣವನ್ನೇ ಬಿಡ್ತಾ ಇತ್ತು, ಕೆಲವು ಸಾಯ್ತಾನೆ ಇದ್ದು ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಯಶ್ಚ ಪ್ರಾಣಿನ ಮ್ರಿಯಂತೆ ಅದು ಬಂದು ಎಷ್ಟೋ ಪ್ರಾಣಿಗಳು ಸತ್ಯ ಹೋಗ್ತಾ ಇದ್ವಂತೆ, ನೀರು ಕುಡಿದು ಸಾಯೋದಲ್ಲ, ಆ ವಿಷದ ಗಾಳಿಯಿಂದ ಸಾಯ್ತಾ ಇದ್ವಂತೆ ಅದಕ್ಕೆ. ಆವಾಗ ಕೃಷ್ಣ ಇದ್ ಮಾಡ್ತಾನಂತೆ. ಅವಾಗ ಸೊಂಟ ಕೆಳಕಟ್ಟು ತುಂಬಾ ಚೆನ್ನಾಗಿದೆ. ತಂಚಂದ ವೇಗ ವಿಷವೀರ್ಯಮವೇಕ್ಷತೆ ನಾಂ ದುಷ್ಟಾನ್ ನದೀಂಚ ಕಲ ಸಂಯಮನಾವತಾರ ಕೃಷ್ಣ ಕದಂಬ ಬದಿರುಕ್ಯ ತತೋತಿ ತುಂಗಂ ಆಸ್ಫೋಟ್ಯ ಗಾಢರಶನೋಭ್ಯ ಪತದ್ವಿಶೋಧೆ. ಇಲ್ಲಿ ಹುಡುಗರೆಲ್ಲ ಎದ್ದು ಬಿಟ್ಟಿದ್ದಾರೆ. ಆದ್ರೆ ಅವರಿಗೆ ಇದು ತಾವು ಅಲ್ಲಿ ಹೋಗಿ ಅದರಿಂದಾಗಿ ಗೊತ್ತಿಲ್ಲ, ತಾವು ಏನೋ ಇದಾಯ್ತು ಗೊತ್ತು, ಕೃಷ್ಣ ಬದುಕಿಸ್ತಾನ ಗೊತ್ತು ಅವ್ರಿಗೆ. ಈಗ ಕೃಷ್ಣ ಏನ್ ಮಾಡ್ತಾನೆ, ಅವ್ರು ಯಾವಾಗ ಕೊಳೆ ಇರುತ್ತಲ್ಲ, ಕೊಳನ್ನ ಸೊಂಟು ಸಿಕ್ಕೋತಾನಂತೆ, ಉತ್ತೀವನ್ನ ಕಟ್ಕೊಳ್ತಾನಂತೆ. ಅವನು ಕಟ್ಕೊಂಡ ಅವನು ಕಲ ಸಂಯಮನಾವತಾರ ಅಂದ್ರೆ ಕಲರರ ದುಷ್ಟ ನಿಗ್ರಹಕ್ಕೆ ಮಾಡಿರುವಂತ ಅವತಾರ ಇದು. ಕಲಸಂಹನನ ಅವತಾರ. ಕಲರಸಿಲ್ ಮುಂದೆ ಕಂಸನ್ನು ಕೊಲ್ತಾನೆ, ಆಮೇಲೆ ದುಷ್ಟಾದಿಗಳು ಅನೇಕ ಇವನ್ನೆಲ್ಲ ದುರ್ಯೋಧನಗಳೆಲ್ಲ ಇರ್ತಾರೆ. ಅದರ ಕಳಸಂಹಾರಕ್ಕೆ ಹುಟ್ಟಿದಂತ ಅವತಾರ ಅಂತಹ ಕೃಷ್ಣನು ಚಂಡವೇಗ ವಿಷವೀರ್ಯಂ, ಅದಂದ್ರೆ ಚಂಡವೇಗ ಅತ್ಯಂತ ವೇಗವಾಗಿ ಹಬ್ಬುವಂತಹ ವಿಷ. ಅದು ಒಂದು ಸ್ವಲ್ಪ ಆದ್ರೆ ವೇಗವಾಗಿ ಹತ್ತಿ ಒಂದು ಸ್ವಲ್ಪ ಉಸಿರಿನಲ್ಲಿ ಪ್ರಾಣ ಬಿಡುವಂತಹದ್ದು. ಆ ತರ ಅದು ಅಂತಹ ವಿಷವನ್ನು ಉಳ್ಳಂತಹ ಸರ್ಪ. ಆ ಸರ್ಪ ಕಾಳಿಂಗ, ಅವನು ಕಾಳಿಯ ಅವನ್ನ ತೇನಾದ್ರಿಂದ ದುಷ್ಟಾಂ ನದೀಂ ದುಷ್ಟಾಂ, ಅದರಿಂದ ಏನಾದ್ರು ನದಿಯೆಲ್ಲ ಕೆಟ್ಟೋಗ್ಬಿಟ್ಟಿದೆ, ಆ ನೀರೆಲ್ಲ ವಿಷಪೂರಿತವಾಗಿದೆ. ಅಷ್ಟೇ ಅಲ್ಲ, ಮೇಲೆ ಸಹ ಅವನ ಹೊಗೆಯಿಂದ ಆ ವಾತಾವರಣವೂ ಸಹ ಕಲುಷಿತವಾಗಿದೆ ಅದಕ್ಕೆ ಅಂತ ಅವನು ಅವೇಕ್ಷ ಕಂಡು ಗಾಢರಶನಾಹ, ನಡುವನ್ನ ಬಿಗಿ ಕಟ್ತಾನಂತೆ. ತನ್ನ ಸೊಂಟಕ್ಕೆ ಉತ್ರಿ ಹಾಕೊಂಡಿರ್ತಾನಲ್ಲ, ಆ ತೆಗೆದು ಈ ಸೊಂಟಕ್ಕೆ ಕಟ್ತಾನಂತೆ. ಆಮೇಲೆ ಆಸ್ಫೋಟ್ಯ, ತೋಳನ್ನ ಒಂದ್ಸಲ ಜಟ್ಟಿಗಳು ಮಾಡ್ತಾರೆ ಅದಕ್ಕೆ, ತೋಳನ್ನ ತಟ್ಕೋತಾನಂತೆ. ಆಸ್ಫೋಟ್ಯ, ಇನ್ನು ಹುಡುಗಾತಾನೆ ಅವನು, ಆ ಹುಡುಗ ತಾನು ತೋರಿಸ್ಬೇಕಲ್ಲ. ಆಸ್ಫೋಟ್ಯ, ತೋಳನ್ನ ತಟ್ಕೊಳ್ತಾನಂತೆ. ಅತಿತುಂಗ ಕದಂಬ ಕದಂಬ ವೃಕ್ಷ ಇರುತ್ತೆ ಪಕ್ಕದಲ್ಲಿ. ಅತುತುಂಗ, ಮೇಲ್ವರೆಗೆ ಹೊತ್ತು ತುಂಬಾ ಎತ್ತರಕ್ಕೆ ಹೊತ್ತಾನಂತೆ. ತುಂಗಾದ ಎತ್ತರವಾಗಿರೋದು, ಕಡೆ ಮೇಲ್ವರೆಗೂ ಹೊತ್ಕೊಳ್ತಾನಂತೆ. ಅಥವಾ ಅಧಿರುಕ್ಯ, ಅಲ್ಲಿ ಮೇಲೆ ಏಳ್ತಾನಂತೆ. ಏದ್ಬಿಟ್ಟು ತತಃ ವಿಶೋಧೆ, ಆ ನೀರಿನ ಜಲ ಕಲುಷಿತವಾದ ನೀರಿದೆಯಲ್ಲ, ಆ ವಿಷಯದಲ್ಲಿ ಅಭ್ಯಪತತೆ, ಧುಮುಕ್ತಾನಂತೆ. ಅಲ್ಲಿ ಡೈ ಹೊಡಿತಾರಲ್ಲ ಅಂತ ಅದನ್ನ ಮೇಲಿಂದ ಹಾಗೆ ಧುಮುಕ್ತಾನಂತೆ ಅವನು ಕೆಳಗಡೆಗೆ ಒಂದ್ಸಲ. ಅವಾಗ ಆಮೇಲೆ ಸರ್ಪಹೃದ ಪುರುಷಸಾರ ನಿಪಾತ ವೇಗ ಸಂಕ್ಷೋಭಿತೋ ರಗ ವಿಷೋನ್ನ ಮಿತಾಂಬುರಾಶಿ ಪರ್ಯಕ್ಲುತೋ ವಿಷಕಷಾಯಿತ ಭೀಷಣೋರ್ಮಿಃ ಅಂಚಧನುಶ್ಶತಮಲಂತ ಬಲಶ್ಚ ಕಿಂತತೆ. ಕಡೆಗೆ ಅದನ್ನ ಹೇಳ್ತಾರೆ. ಕಡೆಗೆ ಯಾವಾಗ ಅವನು ಧಿಳುಕ್ತಾನ, ಅವನು ಆ ಧುಮುಕ್ದಾಗ, ಇವನೋ ಹುಡುಗ ಆದ್ರೂ ಸಹ ಅವನು ಧುಮುಕ್ದಾಗ ಅವನು ಆ ಜಲರಾಶಿ ಇದೆಯಲ್ಲ, ಆ ಜಲರಾಶಿ ಇದೆ ಅನ್ನತ್ತೆ. ಇವನ ಒಂದು ಧುಮುಕದಿಂದ 100 ಮಾರು, ಅದು ಶತ, ಇದು 100 ಮಾರು ಯಾವಾಗ ದಿಗ್ದಾಗ ನೀರು ಹಿಂದಕ್ಕೆ ಹೋಗುತ್ತಲ್ಲ, ಆತರ 100 ಮಾರು ಆ ನೀರು ಹಿಂದಕ್ಕೆ ಹೋಯ್ತಂತೆ. ವಿಷಪೂರಿತ ನಾರು ಆ ಕಡೆ ಈ ಕಡೆ ಎಲ್ಲಾ ಕಡೆ ವರ್ತುಲಾಕಾರವಾಗಿ ದುಗ್ಗಿದಾಗ ಹಿಂದಕ್ಕೆ ಹೋಯ್ತಂತೆ ನೀರು, ಆ ವೇಗಕ್ಕೆ ಹಿಂದಕ್ಕೆ ಹೋಯ್ತಂತೆ ಅದಕ್ಕೆ. ಅವಾಗ ಅದು ಆದರೆ ಅವ್ರು ಹೇಳ್ತಾರೆ ಇದರಲ್ಲಿ, ಹೇಳ್ತಾನೆ ಅನಂತ ಬಲಸ್ಯ ಕಿಂತತೆ. ಅವ್ರು ಹೇಳ್ತಾರೆ, ಏನಪ್ಪ ಹುಡುಗ 100 ಮಾರು ಅಂತ ಹೇಳ್ತಾರೆ, ಇನ್ನೂ ತುಂಬಾ ದೂರದವರೆಗೆ ಹೋಗ್ತಲ್ಲ ಇದು. ಆತರ ಹೋಗ್ಬೇಕಾದ ಅಂದ್ರೆ ನೀರೇ ನದಿನೇ ದಿಕ್ಕೆ ಬದಲು ಪ್ರವಹಿಸೋ ಹಾಗೆ ಎಲ್ಲಾ ಕಡೆ ಪ್ರವಹಿಸ್ತಲ್ಲ. ಅದಕ್ಕೆ ಹೇಳ್ತಾರೆ, ಇದೇನು ವಿಷಯ, ಶಿವಕುಮಾರ್ ಹೇಳ್ತಾರೆ, ಕಿಂತತೆ ಇದೇನ್ ವಿಷಯ, ಅನಂತ ಬಲಸ್ಯ, ಅವನು ಯಾರವನು, ಅನಂತ ಬಲ, ಅವನು ಅನಂತ ಬಲವಾದ ಅವನಿಗೆ ಇದೊಂದು ದೊಡ್ಡ ವಿಷಯವೇ, ಕಿಂತತೆ ಅಂದ್ಬಿಟ್ಟು ಹೇಳ್ತಾರೆ, ಇದು ದೊಡ್ಡ ವಿಷಯವೇ ಅವನಿಗೆ ಅಂತ ಆಶ್ಚರ್ಯ ಪಡ್ತಾರೆ. ತಸ್ಮಿನ್ ಹೃದಯ ವಿಹರತೋ ಭುಜದಂಡ ಘೂರ್ಣ ಪ್ರಾಘೋಷ ಮಂಗ ವರವಾರಣ ವಿಕ್ರಮಸ್ಯ ಆಶ್ಚುತ್ಯತ ಸದನಾಭಿಭವಂ ನಿರೀಕ್ಷ ಚಕ್ಷುಶ್ರವ ಸಮರಸತ್ ತದಮೃಶ್ಯಮಾಣ. ಚಕ್ಷುಶ್ರವ ಅಂದ್ಬಿಟ್ಟು ಯಾವಾಗ್ಲೂ ಇದಕ್ಕೆ
ಹಾವುಗಳಿಗೆ ಚಕ್ಷುಶ್ರವಾಹ ಅಂತ ಹೇಳೋದು. ಅವಕ್ಕೆ ಕಿವಿ ಇಲ್ಲ, ಅವಿಗೆ ಕಣ್ಣಿನಿಂದ ಕೇಳಕೋತೆ. ಚಕ್ಷುಹು ಅವಾಗ ಕಣ್ಣೇ ಅವಕ್ಕೆ ಕಿವಿ. ಚಕ್ಷುಹು ಶ್ರವಾಹ ಯಸ್ಯ ಚಕ್ಷುಶ್ರವ, ಯಾವುದು ಕಣ್ಣೇ ಕಿವಿ ಆಗುತ್ತೋ ಅದು ಹಾವುಗಳಿಗೆ ಅದು ಕಣ್ಣಿನಿಂದನೇ ಕೇಳ್ಕೊಳುತ್ತಂತೆ. ಆ ಒಂದು ಇದರಿಂದಾನೇ ತಿಳ್ಕೊಂಡ್ಬಿಡುತ್ತಂತೆ. ಅವ್ರಿಗೆ ಕೇಳುತ್ತೆ ಅಂದ್ರೆ ಅದು ಎಲ್ಲವೂ ತಿಳ್ಕೊಂಡ್ಬಿಡುತ್ತೆ ಅದು. ಹಾಗಾಗಿ ಆ ಚಕ್ಷುಶ್ರವ ಏನ್ ಮಾಡ್ತಾನೆ, ಅವನಿಗೆ ಒಂಥರ ಈಗೋ ಆಗ್ಬಿಡುತ್ತೆ ಅವನಿಗೆ. ನಾನಿರುವ ಜಾಗದಲ್ಲಿ ಯಾರು ಪಶು ಪಕ್ಷಿಗಳು ಪ್ರಾಣಿಗಳು ಹತ್ತಿರ ಬರೋದಿಲ್ಲ, ಹಾಗೆ ಬೇಕಾದ್ರೂ ಒಬ್ಬ ಇಲ್ಲಿ ಧುಮುಕಿದಾನಲ್ಲ ಇಲ್ಲಿ ಅಂದ್ಬಿಟ್ಟು ಅವನಿಗೆ ಇದಾಗತ್ತಂತೆ. ಅವನು ಹೇಳ್ತಾನ, ಅತ್ಯಂತ ಹೇಳ್ತಾನೆ ಅದಕ್ಕೆ. ಆತ ಆಗ್ಬೇಕದ ಅಂದ್ರೆ ಅವನ ಹೇಳ್ತಾರೆ, ಈ ಕಾಡಾನ ಅಂತ ಬೇರೆ ಬಿದ್ದಿದ್ದಾನೆ ಅವನು ತಸ್ಮಿನ್ ಹದೆ ಭುಜದಂಡ ಪೂರ್ಣ ಪ್ರಾಘೋಷಮಂಗ ವರವಾರಣ. ವರ ಅಂದ್ರೆ ವಾರಣ ಅಂದ್ರೆ ಆನೆ. ವರವಾರಣ ಆನೆಯೊಂದು ಧುಮುಕದ ಬಿದ್ದರೆ ಯಾವ ತರ ಆಗುತ್ತೋ ಆ ತರ ಇವನು. ಆಗ ಆಶ್ರಿತ್ಯತ ಸದನಾಭಿಭವನ್, ಆ ಶಬ್ದ ಅದಕ್ಕೆ ಚಕ್ಷುಶ್ರವ ಅಂದ್ರು. ಆ ಶಬ್ದವನ್ನ ಕೇಳಿದಾಗ್ಲೇ ಅದು ಗೊತ್ತಾಗುತ್ತೆ ಯಾವನೋ ಒಬ್ಬ ಇದು ಧುಮುಕಿದಾನೆ ಅನ್ಬಿಟ್ಟು ಅಂತ. ಸದುತ್ತರ ದೃಶ್ಯಮಾನ, ಕಡೆಗೆ ಅವನು ಅದನ್ನ ದೃಶ್ಯಮಾನ ಅಂದ್ರೆ ಹೇಗೆ ಒಂದು ಕಮಲದ ದಂಟಿರುವ ಇದಕ್ಕೆ ಆನೆ ನುಗ್ಗುತ್ತೋ ಅನ್ನೋದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಆ ತರ ಇವನು ಅದಕ್ಕೆ ಏನಾಗುತ್ತೆ, ಅದಕ್ಕೆ ಕೋಪ ಬಂದ್ಬಿಡುತ್ತೆ ಅದಕ್ಕೆ. ಅದರಿಂದ ಅದಕ್ಕೆ ಸೈಲು ನಾನಿರೋ ಜಾಗದಲ್ಲಿ ನನ್ನ ಮನೆಯವ್ರು ಬಿಟ್ಟು ಬೇರೆಯವ್ರು ಹೇಗೆ ಬರ್ತಾರೆ ಅಂದ್ಬಿಟ್ಟು ಅವ್ನು ನೋಡ್ಬಿಟ್ಟು ಅಟ್ಟಿಸ್ಕೊಂಡು ಹೋಗುತ್ತಂತೆ ಕೃಷ್ಣನ. ಅದಕ್ಕೆ ಅವಾಗ ಅದು ಹೇಳ್ತಾರೆ, ಶವ ತದಾ ದೃಶ್ಯಮಾನ ಸಹಿಸೋದಿಲ್ಲ ಅದಕ್ಕೆ. ನಾನಿರುವಾಗ ಇನ್ನೊಬ್ರು ಬರೋದ, ಬೇರೆಯವ್ರು ಬರೋದ, ಅವನ್ನ ಈಗಲೇ ಸಾಯ್ಬೇಕಾಗಿದ್ದು, ಸಾಯಿಲ್ಲ ನಾನು ಅವನ್ನ ಕಚ್ಚಿ ಸಾಯಿಸ್ತೀನಿ ಅಂತ ಅವನನ್ನು ಅಟ್ಟಿಸ್ಕೊಂಡು ಹೋಗುತ್ತಂತೆ. ಕೃಷ್ಣನ ಇರೋದನ್ನ ಆ ಶಬ್ದದಿಂದಲೇ ಗೊತ್ತಾಗ್ಬಿಡುತ್ತೆ ಅದಕ್ಕೆ, ಅದನ್ನ ಅಟ್ಟಿಸ್ಕೊಂಡು ಹೋಗುತ್ತೆ ಅದಕ್ಕೆ. ಅವಾಗ ತಂ ಪ್ರೇಕ್ಷಣೀಯ ಸುಕುಮಾರ ಘನಾವದಾತಂ ಶ್ರೀವತ್ಸಪೀತವಸನಂ ಸ್ಮಿತ ಸುಂದರಾಸ್ಯಂ ಕ್ರೀಡಂತಮಪ್ರತಿಬಲಂ ಕಮಲೋದರಾಂಗ್ರಿಂ ಸಂದಶ್ಯ ಮರ್ಮಸುರುಷ ಭುಜಯ ಚಚಾದ. ಕಡೆಗೆ ಅವನು ನೋಡ್ತಾ ಇದ್ದು ಸಂಪ್ರೇಕ್ಷಣೀಯ ಎಂತವನು, ಸುಕುಮಾರ, ಇವನು ಕುಮಾರ ಆಗಿದ್ದಾನೆ ಅವನು. ಅದರ ಘನಾವದಾಂತಂ, ಘನ ಅಂದ್ರೆ ಮೇಘದಂತೆ ಕಪ್ಪಗಿದ್ದಾನೆ, ಅತ್ಯಂತ ಆಕರ್ಷಕ ಸುಂದರವಾಗಿದ್ದಾನೆ. ಅದಕ್ಕೆ ಶ್ರೀವತ್ಸ ಪೀತವಸನಂ, ಕಡೆಗೆ ಶ್ರೀವತ್ಸ ಚಿಹ್ನವನ್ನು ಕೂಡಿದ್ದಾನೆ. ಗೊತ್ತಾಗುತ್ತೆ ಅವನಿಗೆ, ಯಾಕೆಂದ್ರೆ ಎದೆ ಕಟ್ಕೊಂಡಿರೋದ್ರಿಂದ ಅವನ ವಕ್ಷಸ್ಥಳ ಕಾಣ್ತಾ ಇದೆ. ಶ್ರೀವತ್ಸ ಚಿಹ್ನ ಕೂಡಿದೆ ಅದಕ್ಕೆ. ಆಮೇಲೆ ಪೀತವಸನಂ, ಹಳದಿಯ ಪೀತಾಂಬರವನ್ನು ಉಟ್ಕೊಂಡಿದ್ದಾನೆ ಅವನು. ಪೀತವಸನವನ್ನು ಕೂಡಿದ್ದಾನೆ ಅವನಾಗ. ಆಮೇಲೆ ಕಮಲೋದರಾಂಗ್ರಿಂ, ಅದ ಮೇಲೆ ಇವನು ತಾವರೆಯಂತ ಹೊಕ್ಕಳು ಉಳ್ಳವನು. ಕಮಲ ಉದರ ಅಂಗ್ರಿಂ, ತಾವರೆಯಂತ ಉದರ ಅಂದ್ರೆ ಹೊಕ್ಕಳು ಮತ್ತೆ ಪಾದವನ್ನು ಉಳ್ಳವನು. ಅದು ಅಷ್ಟೇ ಹೇಳಿದ, ಅವನೇನ್ ಮಾಡಿದಾನೆ, ಅತಿ ಕೋಮಲವಾಗಿ ಬೇರೆ ಇದ್ದಾನೆ ಅವನು. ನೋಡ್ತಿರ್ಲ ಅವನು. ಕಡೆಗೆ ಸ್ಮಿತ ಸುಂದರಾಸ್ಯಂ, ಕಿರುನಗೆ ಬೇರೆ ಇದ್ದಾನೆ. ಇಲ್ಲಿ ಬಂದವ್ರು ಹೆದರ್ಕೊಂಡು ಪ್ರಾಣ ಬಿಡಬೇಕು, ಇವನು ನಗ್ತಾ ಇದ್ದಾನೆ. ಕಿರುನಗೆ ಬೇರೆ ಕೂಡ್ಕೊಂಡಿದ್ದಾನೆ, ಚಲವಾಗಿದ್ದಾನೆ ಅದು. ಆಮೇಲೆ ಕ್ರೀಡಂತಂ, ನೀರಲ್ಲಿ ಹಾಗೆ ಆಡ್ತಾ ಇದ್ದಾನಂತೆ ಅವನು. ಅಪ್ರತಿಬಲಂ ಅನ್ನೋ ಅತ್ಯಾದೃಶ ಶಕ್ತಿ ಉಳ್ಳವನು ಅವನು, ಅಂತ ಬಲ ಉಳ್ಳಂತ ಅವನು ತಮ್, ಆ ಕೃಷ್ಣನ ಋಷ ಸಿಟ್ಟಿಂದ ಮೊದಲೇ ಕೋಪ ಅದಕ್ಕೆ ಇವನು ಈ ತರ ನೋಡಿ ನಗ್ತಾನೆ ಇದನ್ನೆಲ್ಲ ಇನ್ನೂ ಕೋಪ ಜಾಸ್ತಿ ಆಯ್ತಿಗೆ. ಋಷ ಅತ್ಯಂತ ಸಿಟ್ಟಿನಿಂದ ಅವನನ್ನ ಸುತ್ಕೊಂಡು ಮರ್ಮ ಅಂದ್ರೆ ಅವನ ಸಂಧಿಗಳು, ಎದೆ, ಕಾಲು, ಸಹಿತೆ ಎಲ್ಲ ಹೊಟ್ಟೆ ಸಂಧಿಗಳಲ್ಲೂ ಸಹ. ಆಮೇಲೆ ಸಂದಶ್ಯ, ಎಲ್ಲಾ ಕಡೆ ಕಚ್ತಾನಂತೆ ಅವನು. ಎಲ್ಲಾ ಕಡೆ ಕಚ್ಚಿ ಭುಜಯ ಚಿಚಾದ, ತನ್ನ ಇದರಿಂದ ಭುಜ ಅಂದ್ರೆ ಅದೇ ಇದೆ, ಅದನ್ನ ಸುತ್ಕೊಂಡ್ಬಿಟ್ಟು ಅವನ್ನ ಎಲ್ಲಾ ಕಡೆ ಕಚ್ಚಿ ಸುತ್ಕೊಳ್ತಾನೆ. ಅವನು ಅಲ್ಲಾಡಬಾರ್ದು, ಎಲ್ಲೂ ಹೋಗ್ಬಾರ್ದು, ಆ ತರ ಮಾಡ್ತಾನೆ ಅದಕ್ಕೆ. ತನ್ನಾಗ ಭೋಗ ಪರಿವೀತ ಮದೃಷ್ಟ ಚೇಷ್ಟಂ ಆಲೋಕ್ಯ ತತ್ ಪ್ರಿಯಸಖ ಪಶುಪ ಭರ್ಷಾರ್ಥಾ ಕೃಷ್ಣೇರ್ಪಿತಾತ್ಮ ಸುಹೃದರ್ಥ ಕಳತ್ರ ಕಾಮ ದುಃಖಾರ್ತಿ ಶೋಕ ಭಯ ಮೂಢ ಧಿಯೋ ನಿಪೇತು. ಅಲ್ಲಿರೋ ಗೋಪಾಲ ಹುಡುಗರೆಲ್ಲ ಇದ್ದಾರೆ. ಆ ಹುಡುಗರಿಗೆಲ್ಲವೇ ಅತ್ಯಂತ ಕೃಷ್ಣನ ಮೇಲೆ ಅತ್ಯಂತ ಪ್ರೀತಿ ಉಳ್ಳವರೆಲ್ಲರೂ ಎಲ್ಲರೂ ಸಹ. ಅವನು ಕೃಷ್ಣೇರ್ಪಿತಾತ್ಮ ಸುಹೃದರ್ಥ ಕಳತ್ರ, ಕೃಷ್ಣನಲ್ಲಿ ಅರ್ಪಿತವಾದಂತಹ ಅವರ ಸ್ನೇಹ, ಸುಹೃತ್ತು ಸ್ನೇಹ, ಕಳತ್ರ ಕಾಮ, ಕಳತ್ರ ಅವನ ಸ್ನೇಹ ಮತ್ತು ಎಲ್ಲವೂ ಸಹ ತಮ್ಮ ಏನ್ ಆಸೆ ಇದ್ರು ಅವನು ಪೂರೈಸ್ತಾನೆ. ಹಾಗಾಗಿ ಕೃಷ್ಣನ ಮೇಲೆ ಅತ್ಯಂತ ಆಸೆ ಉಳ್ಳವರಂತವರು ಅವ್ರ ಈ ತರ ಮೈಯಿಂದ ಸುತ್ತಲ್ಪಟ್ಟಿದ್ದಾನೆ. ತನ್ನಾಗ ಭೋಗ ಪರಿವೀತಂ, ಆ ನಾಗನಿಂದ ಚೆನ್ನಾಗಿ ಸುತ್ತಲ್ಪಟ್ಟಿದ್ದಾನೆ ಅವನು. ಕಡೆಗೆ ಅದೃಷ್ಟ ಚೇಷ್ಟಂ,
ಅವನಿಗೆ ಅಲ್ಲಾಡದ ಹಾವು ಸುತ್ಕೊಂಡ ಅಂದ್ರೆ ಅಲ್ಲಾಡೋಕ್ಕೂ ಬಿಡೋದಿಲ್ಲ. ಅದೃಷ್ಟ ಚೇಷ್ಟ ಅಂದ್ರೆ ಅಲ್ಲಾಡೋದಕ್ಕೂ ಬಿಡ್ತಾ ಇಲ್ಲ ಅದು. ಆ ತರ ಇದೆ ಇದಕ್ಕೆ. ಆ ಕೃಷ್ಣನ ಆಲೋಕ್ಯ ಕಂಡು ಇವರಿಗೆ ಅವನ ಪ್ರಿಯಸಗರಾದಂತ ಅವರೆಲ್ಲರೂ ಸಹ ಅತ್ಯಂತ ವೃಷಾರ್ಥ ದುಃಖ ಪೀಡಿತರಾಗ್ತಾರೆ. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಅವರಿಗೆ. ಅವಾಗ ಅವರೆಲ್ಲ ಮಾಡ್ತಾರೆ ಕಡೆಗೆ ಅವರು ಮಿತ್ರರು ಧನರು ಆಮೇಲೆ ಅವರು ಮಡದಿಯರು ಎಲ್ಲರೂ ಸಹ ಅಲ್ಲಿ ಬಂದಿರೋ ಗೋಪ ಸ್ತ್ರೀಯರು ಅವರ ಗೋಪರ ಹೆಂಡತಿಯರು ಎಲ್ಲರೂ ಕೃಷ್ಣನಲ್ಲಿ ಅವ್ರ ವ್ಯಾಮೋಹ ಉಳ್ಳವರು. ಅವನನ್ನ ಬೈದು ಏನೇ ಮಾಡಿದ್ರು ಅವನಲ್ಲಿ ವ್ಯಾಮೋಹ ಉಳ್ಳವರು ಎಲ್ಲರೂ ಸಹ ಏನ್ ಮಾಡ್ತಾರೆ ಅತ್ಯಂತ ದುಃಖಾತಿ ಶೋಕ ಭಯಮೂಢ ಧಿಯ. ಅವರ ದುಃಖ ಆಗಿ ಮನಸ್ಸು ಅತ್ಯಂತ ಪೀಡಿಸಲ್ಪಡುತ್ತೆ ಅವರಿಗೆ. ರೋದನ ಭಯ ಇವುಗಳಿಂದ ಹೇಳ್ತಾರೆ ನಿಪೇತು. ಕೆಲವರೆಲ್ಲ ಮೂರ್ಛನೆ ಹೊರಟೋಗ್ಬಿಡ್ತಾರಂತೆ. ಇಷ್ಟೆಲ್ಲ ಆಗಿದೆಲ್ಲ ಅಂತ ಕೆಲವರಿಗೆ ಮೂರ್ಛನೆ ಹೋಗ್ಬಿಡ್ತಂತೆ. ಅವಾಗ ಗಾವೋ ವೃಷ ವತ್ಸತರಿಯ ಕ್ರಂದಮಾನ ಸುದುಃಖಿತಾ ಕೃಷ್ಣನ್ಯಸ್ತೆ ಕ್ಷಣಾಭೀತ ರುದಂಚ ಇವತಸ್ಥಿರೆ. ಕಡೆಗೆ ಮನುಷ್ಯರಿರ್ಲಿ ಅವನ ಗೋವುಗಳು ಸಹ ಆಟ ಆಡುವ ಎಲ್ಲ ಇರ್ತಲ್ಲ, ಗೋವುಗಳು ಸಹ ಗೋವುಗಳು ಸಹ ಮತ್ತೆ ವೃಷಾಹ ಎತ್ತುಗಳು. ಗೋವುಗಳು ಅಂದ್ರೆ ಗೋ ಅನ್ನೋದು ಜನರಲ್ ಇದು. ಅದರಲ್ಲಿ ವೃಷಭ ಅನ್ನೋದು ಎತ್ತು, ಗಾವ್ ಅನ್ನೋದು ಎರಡಕ್ಕೂ ಆಗುತ್ತೆ. ಹಸುಗೂ ಆಗುತ್ತೆ ಎತ್ತುಗೂ ಆಗುತ್ತೆ. ಗಾಮ್ ಅಂದ್ರೆ ಹಸುಗೂ ಎತ್ತುಗೂ ಎರಡಕ್ಕೂ ಆಗುತ್ತೆ. ಗೋವು ಅಂದ್ರೆ ಸಹ ಹಸು ಹೇಳ್ತೀವಿ, ವೃಷಭ ಅನ್ನೋದು ಎತ್ತಿಗೆ ಹೇಳ್ತೀವಿ. ಅದರಿಂದ ಎತ್ತುಗಳು ಸಹ ವೃಷಾಹ. ಆಮೇಲೆ ವತ್ಸತರಿಯ ಅವು ಮಕ್ಕಳು ಚಿಕ್ಕ ಕರುಗಳು ಇರ್ತಲ್ಲ, ಕರುಗಳು ಸಹ ಎಳೆ ಕರುಗಳು ಸಹ. ವತ್ಸ ಅಂದ್ರೆ ಕರು, ತರಿಯ ಅಂದ್ರೆ ಎಳೆಗರು. ಇನ್ನು ಆಗ್ತಾನೆ ಸ್ವಲ್ಪ ಹುಟ್ಟಿದೆ ಅದು. ವತ್ಸ ತರಿಯ ಎಳೆ ಕರುಗಳು ಕೂಡ ಕ್ರಂದಮಾನ. ಅವು ಕೂಡ ಅವಕ್ಕೆ ಹೇಳಕ್ ಗೊತ್ತಾಗಲ್ಲ, ಜೋರಾಗಿ ಗೋಳಿಡ್ತಂತೆ, ಗೀರಿರ್ತದಂತೆ, ಶಬ್ದ ಮಾಡ್ತಾ ಇದೆಯಂತೆ. ಕ್ರಂದಮಾನ. ಆಮೇಲೆ ಸುದ್ದಿಕ್ಕುತ್ತಾ ಮುಖದಲ್ಲಿ, ಹಸುವಿನ ಮುಖದಲ್ಲಿ ನೋಡಿದ್ರೆ ದುಃಖ ಕಾಣ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದಂತೆ ಅವಕ್ಕೆ. ಕೃಷ್ಣನ್ಯಸ್ತ ಕ್ಷಣ. ಅವು ಕೃಷ್ಣ ತಮ್ಮ ದೃಷ್ಟಿಯನ್ನ ಕೃಷ್ಣನಲ್ಲೇ ಇಟ್ಟಿದೀವಂತೆ. ಇವನು ಯಾವಾಗ ಕಾಲಿಂದ ಹಿಡ್ಕೊಂಡ್ಬಿಟ್ಟಿದಾನೋ ಅಲ್ಲಾಡಕ್ಕಾಗದೆ ಅಂತ ಬೇರೆ ಕಚ್ಚಿದಾನೆ, ಹಿಡ್ಕೊಂಡ್ಬಿಟ್ಟಿದ್ದಾನೆ. ಅದನ್ನ ನೋಡಿ ಅವು ಸಹ ಕೃಷ್ಣನ್ಯಸ್ತ ಈ ಕ್ಷಣ ಕೃಷ್ಣನಲ್ಲೇ ದೃಷ್ಟಿನ ಇಟ್ಕೊಂಡಿದಂತೆ. ಭೀತಾಹ ಆದರೆ ಅವುಗಳ ಕಣ್ಣಿನಲ್ಲಿ ಹೆದರಿಕೆ ಇದ್ದಂತೆ, ಭೀತಾಹ. ಆಮೇಲೆ ರುದಂತ್ಯ ಇವ ತಸ್ತಿರೆ. ಅವರು ಗೋಳಿಡೋ ತರ ಹೂವು ಅಂತ ಶಬ್ದವನ್ನು ಮಾಡ್ತಾ ಅಳ್ತಾ ಇದೆಯೇನೋ ಅನ್ನೋ ತರ ಹಾಗೆ ನಿಂತ್ಕೊಂಡ್ಬಿಡ್ತಂತೆ. ಅವಾಗ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಮನುಷ್ಯರಿಗೆ ಏನು ಮಾಡಕ್ಕಾಗಲ್ಲ, ಪಾಪ ಗೋವುಗಳು ಏನ್ ಮಾಡುತ್ತೆ. ಆದ್ರೆ ತಮ್ಮ ಶೋಕವನ್ನ ವ್ಯಕ್ತಪಡಿಸ್ತಾ ಗೋವುಗಳು ಸಹ ನಿಂತ್ಕೊಂಡ್ಬಿಟ್ಟಿದೆ. ಅವಕ್ಕೆ ಭಗವಂತ ಇವನು ಅವನ್ನ ಚೆನ್ನಾಗಿ ಕಾಪಾಡ್ತಿದ್ರಿಂದ ಅವ್ರಿಗೆ ಪ್ರಿಯನೇತವಾದ ಕೃಷ್ಣ ಅವನು ಭಗವಂತ ಅಂತ ಅವಾಗ ತಿಳಿದಲ್ಲ ಅವನಿಗೆ. ಅವು ಸಹ ಅಯ್ಯೋ ಇದು ಆಯ್ತಲ್ಲ, ನಮ್ಮನ್ನೆಲ್ಲ ಚೆನ್ನಾಗಿ ಕಾಪಾಡ್ತಾ ಇದ್ನಲ್ಲ, ಸಮಯಕ್ಕೆಲ್ಲ ಹುಲ್ಲು ನೀರು ಎಲ್ಲ ಕೊಡ್ತಾ ಇದ್ದ ಅಂತ ಅವನಿಗಿದಾರ ಆಯ್ತಲ್ಲ ಅಂತ ಅವುಗಳು ಸಹ ಭೀತರಾಗಿ ಒಂಥರ ಗೀಳಿಡ್ತಾ ನಿಂತ್ಕೊಂಡ್ಬಿಟ್ವಂತೆ. ಅವಾಗ ಕಡೆಗೆ ಏನ್ ಮಾಡ್ತಾರೆ, ಕೆಲವೆಲ್ಲ ಓಡೋಗ್ತಾರೆ. ಅಥವ್ರಜೆ ಮಹೋತ್ಪಾತ ಸ್ತ್ರಿವಿಧ ಅತಿ ದಾರುಣಾಹ ಉತ್ಪೇತುರ್ ದಿವ್ಯಾತ್ಮನ್ ನ್ಯಾಸನ್ನ ಭಯಶಂಸಿನಃ. ಅಲ್ಲಿ ಪ್ರಜಾಸ್ಥಾನದಲ್ಲಿ ನಂದವರದಲ್ಲಿ ಕೆಲವು ಉತ್ಪಾತಗಳಾಗುತ್ತೆ. ಅಲ್ಲಿರ್ತಾರೆ, ಎಲ್ಲ ಇರ್ತಾರೆ. ಇವರಿಗೆ ಸ್ತ್ರೀಯರಿಗೆ ಬಲಗಣ್ಣು ಮಿಡಿಯೋದು, ಪುರುಷರಿಗೆ ಎಡಗಣ್ಣು ಮಿಡಿಯೋದು, ಇದೆಲ್ಲವೇ ಅಪಶಕನಗಳು. ಇಲ್ಲಾಂದ್ರೆ ಮೇಲಿಂದ ಉಲ್ಕಾಪಾತ ಬೀಳೋದು, ಬೆಳಗಿನತ್ತು ಉಲ್ಕಾಪಾತ ಬೀಳಬಾರ್ದು, ಉಲ್ಕಾಪಾತ ಬೀಳೋದು, ಇವೆಲ್ಲವೂ ಸಹ ಮಹೋತ್ಪಾತಾತ್ ತ್ರಿವಿಧ ಅತಿ ದಾರುಣಾಹ ಅಂತ ಕಡೆಗೆ. ಅದು 3 ತರಹ ಅಂದ್ರೆ ಭೂಮಿಯು ಕಂಪಿಸ್ತಂತೆ, ಅವು ಎಡಗಣ್ಣು ಅಳ್ತಾ ಇದೆ, ಉಲ್ಕಾಪಾತ ಬೀಳ್ತಾ ಇದೆ. 3 ತರಹ ಅಪಶಕನವೂ ಆಯ್ತಂತೆ. ತ್ರಿವಿಧಾ ಅಂತ ಅತಿ ದಾರುಣಾಹ ತ್ರಿವಿಧಾಹ ಉತ್ಪೇತು ದಿವ್ಯಾತ್ಮನ್ ಆಸನ್ನ ಭಯಶಂಸಿನಃ. ಅದರಿಂದ ಮೇಲಿಂದ ಕೊಳ್ಳಿ ಬೀಳೋದು ಅಂತ ಹೇಳ್ತಾರೆ ಹಳ್ಳಿ ಕಡೆ. ಅದಕ್ಕೆ ಕೊಳ್ಳಿ ಬಿತ್ತು ಅಂತ ಹೇಳ್ತಾರೆ. ಕೊಳ್ಳಿ ತರ ಬಿತ್ತಂತೆ ಉಲ್ಕಾಪಾತ. ಅದು ಆಯ್ತು. 3 ಸಹ ಈ ತರ ನೆಲಕ್ಕೂ ಭೂಮಿಯಲ್ಲೂ ಆಯ್ತು, ಆಕಾಶದಲ್ಲೂ ಆಯ್ತು, ಮನುಷ್ಯರಿಗೆ ಕಣ್ಣು ಅದರೋದ್ರಿಂದ ಅದು ಆಯ್ತು. ಹಾಗೆ ಎಲ್ಲವೂ ಸಹ 3 ಇದು ಆಗುತ್ತದೆ. ತಾನಾಲಕ್ಷ್ಯ ಭಯೋದ್ವಿಗ್ನ ಗೋಪಾನಂದ ಪುರೋಗಮಾಹ ವಿನಾರಾಮೇಣ ಗಾಃ ಕೃಷ್ಣಂ ಜ್ಞಾತ್ವಾಚಾರಯಿತುಂ ಗತಂ. ಕಡೆಗೆ ಅವ್ರು ಹೇಳಿದ ಕಡೆಗೆ ಅವಾಗ ಆಗ ನಂದ ಮುಂತಾದವ್ರು ಇರ್ತಾರೆ. ಆಗ ನೋಡ್ತಾರೆ ಬಲರಾಮ ಅಲ್ಲೇ ಇರ್ತಾನೆ. ಅಯ್ಯೋ ಏನು ಯಾವತ್ತು ಕೃಷ್ಣ ಯಾಕೆ ಬಲರಾಮನ್ ಬಿಟ್ಟು ಹೋದ? ಇಲ್ಲಿ ಕೃಷ್ಣನಿಗೆ ಇದು ಏನೋ ಈಗ ಅವ್ರಿಗೊಂದು ಏನೊಂದು ಇನ್ನೂ ಗೊತ್ತಾಗಿಲ್ಲ, ಬಂದು ಹೇಳ್ತಾರೆ ಮುಂದೆ. ಆದ್ರೆ ಏನೋ ಇದಾಗಿದೆ ಅಂತ. ಕೃಷ್ಣ ಹೋಗಿದ್ದಾರೆ ಗೋಪುರ ಇದ್ದಾರೆ, ಬಲರಾಮ ಅಲ್ಲೇ ಇದ್ದಾನೆ.
ಬಲರಾಮನ ಬಿಟ್ಟು ಇವನು ಹೋಗಿದಾನಲ್ಲ ಇವನು. ಹಾಗಾಗಿ ಅದರಿಂದ ಅವರಿಗೆ ಏನಾಯ್ತು, ಅವ್ರಿಗೇನು ಅಂದ್ರೆ ಅವರೆಷ್ಟೆಲ್ಲ ಕೃಷ್ಣ ಇದೇ ಮಾಡಿದ್ರು ಸಹ ಇನ್ನೂ ಅವನು ಚಿಕ್ಕವನು ಅಂತ ಅವ್ರಿಗೆ ಅವನ ಇದೇ ಇಲ್ಲ, ಏನೂ ಇಲ್ಲ ಅಂತ. ಬಲರಾಮನೇ ಅವನ್ನೆಲ್ಲ ಕಾಪಾಡೋದು ಅಂತ ಅವರಿಗೆ ಬಲರಾಮನು ಗೊತ್ತು. ಆದ್ರೆ ಅವರು ಬಲರಾಮನೇ ಕಾಪಾಡೋದು ಕೃಷ್ಣನ ಅಂತ ಅವರಿಗೆ. ಬಲರಾಮನಿದ್ರೆ ಅವ್ರಿಗೆ ಧೈರ್ಯ, ಆದ್ರೆ ಕೃಷ್ಣನಿದ್ರೆ ಬಲರಾಮ ಧೈರ್ಯ ಅಂತ ಗೊತ್ತಿಲ್ಲ. ಬಲರಾಮ ಇದ್ರೆ ಕೃಷ್ಣ ಏನಿಗೂ ತೊಂದರೆ ಇಲ್ಲ ಅಂತ ಅವರಿಗೆ. ಬಲರಾಮ ಇಲ್ಲೇ ಇದ್ದಾನೆ, ಕೃಷ್ಣ ಹೋಗ್ಬಿಟ್ಟಿದ್ದಾನ, ಏನಾಯ್ತು ಅಂತ ಹೇಳಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಅವ್ರಿಗಿದಾಗುತ್ತೆ. ತೈರ್ ನಿಧನಂ ಮತ್ವಾ ಪ್ರಾಪ್ತ ಮತದ್ವಿಧ ತತ್ವಾನಸ್ತನ್ ಮನಸ್ಯಾಸ್ತೆ ದುಃಖ ಶೋಕ ಭಯಾತುರಾಹ. ಕಡೆಗೆ ಅವರೆಲ್ಲ ಮಾಡ್ತಾರೆ. ಕಡೆಗೆ ಅವರು ಈ ಅಪಶಕುನಗಳಿಂದ ಅದಕ್ಕೆ ನಿಧನಂ, ಒಂದ್ ವೇಳೆ ಅಲ್ಲಿ ಯಾರಿಗಾದ್ರೂ ಮರಣವಾಗಿದ್ಯಾ, ಅಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಹೋಗಿರುವುದ್ರಲ್ಲಿ ಯಾರು ಅಂತ ಗೊತ್ತಿಲ್ಲ, ಯಾರಿಗಾದ್ರೂ ಮರಣವಾಗಿದ್ಯಾ, ತನ್ನ ನಿಧನಂ ಪ್ರಾಪ್ತಂ ಹೊಂದಿದಾಗಿದ ಅಂದ್ಬಿಟ್ಟು, ಇಲ್ಲ ನಮ್ಮ ಕೃಷ್ಣನ್ಗೆ ಆಗಿದ್ಯಾ ಅಂದ್ಬಿಟ್ಟು ಅದರಲ್ಲಿ ಇವರು ತತ್ಪ್ರಾಣ, ಅವನಲ್ಲೇ ಪ್ರಾಣ ಇಟ್ಟಿವರು. ನಂದ ಯಶೋದೆ ಕೇಳೋದೇ ಬೇಡ ಅವರಿಗೆ. ತನ್ಮನಸ್ಕ, ಅವನಲ್ಲೇ ಮನಸ್ಕರಾಗಿರುವಂತ ಇವರಿಬ್ಬರು ಏನ್ ಮಾಡ್ತಾರೆ, ಅವರು ತೇ ಅಂದ್ರೆ ಆ ನಂದಾದಿಗಳು, ನಂದ ಮತ್ತು ರೋಹಿಣಿ ಮತ್ತೆ ಇವರು ಅವರೆಲ್ಲರೂ ಸಹ ಯಶೋದ, ಅವರು ದುಃಖ ಶೋಕ ಭಯಾತುರಾಹ, ಅದರಿಂದ ರೋಧನ ಭಯ ಅವರೆಲ್ಲರೂ ಸಹ ಊರಾಗಿದ್ದಾತೆ. ಯಶೋದೆ ಅಳಕ್ ಶುರು ಮಾಡ್ತಾರಂತೆ, ಅವ್ರಿಗೆ ಏನೋ ಆಗ್ಬಿಡ್ತಾವಂತೆ. ಆಬಾಲ ವೃದ್ಧ ವನಿತಾ ಸರ್ವೇಂಗ ಪಶುವೃತ್ತಯ ನಿರ್ಜಗ್ಗುರ್ ಗೋಕುಲ ದೀನಾಹ ಕೃಷ್ಣ ದರ್ಶನ ಲಾಲಸಾಹ. ಆಬಾಲ ವೃದ್ಧರಾಗಿ ಎಲ್ಲರೂ ಕೃಷ್ಣನ ಕಂಡು ಅವನ ಶಿಕ್ಷೆ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಮೇಲಲ್ಲಿ ಅವನ ಮೇಲೆ ಅತ್ಯಂತ ಪ್ರೀತಿಯಾಗಿ ನಾನೇ ಸಲ ಕಾಪಾಡಿದ್ದಾನೆ. ಅದರಿಂದ ಆಬಾಲ ವೃದ್ಧರು, ಬಾಲರೆಲ್ಲ ಆಟದಿಂದ, ವೃದ್ಧರೆಲ್ಲ ಅವನು ಮಾಡಿದ ಒಳ್ಳೆ ಕೆಲಸ, ಎಲ್ಲರೂ ಸಹ ವನಿತಾ ಸರ್ವೆ, ಅಲ್ಲಿರೋ ಎಲ್ಲಾ ಸ್ತ್ರೀಯರು, ಮದುವೆ ಆಗೋರು ಮದುವೆ ಆಗದಿರೋರು ಎಲ್ಲಾ ಸ್ತ್ರೀಯರು ಸರ್ವೆ ಅವರು, ಆಮೇಲೆ ಪಶುವೃತ್ತಯ ಅವರೆಲ್ಲರೂ ಸಹ ಅಲ್ಲಿರುವಂತಹ ಎಲ್ಲರೂ ಸಹ ಇದ್ ಮಾಡ್ತಾರೆ. ಕಡೆಗೆ ತಕ್ಷಣ ದೀನಾಹ ದುಃಖದರಾಗಿ ಏನ್ ಮಾಡ್ತಾರೆ, ಕೃಷ್ಣನ ಹುಡ್ಕೋಣ ಅಂತ ಅವನ ಹೆಜ್ಜೆ ಗುರುತು ಇಟ್ಕೊಂಡು ಹೋಗ್ತಾನೆ. ಈಗ ಹೋಗಿ ಯಾಕಂದ್ರೆ ಯಮುನಾ ತೀರ ಎಷ್ಟು ದೊಡ್ಡದಾಗಿದೆ, ಇವನು ಮೇಯ್ಸು ಹೋಗಿದ್ದಾನೆ ಯಮುನಾ ತೀರದಲ್ಲಿ. ಯಾವ ಕಡೆ ಹೋಗಿದ್ದಾನೆ ಅಂತ ಪತ್ತೆ ಮಾಡೋದು ಅಂದ್ರೆ, ಆಗ ಅವನ ಕೃಷ್ಣನ ಕಾಲು 5 ಚಿಹ್ನೆಗಳಿರ್ತಲ್ಲ ಅವನ ಪಾದದಲ್ಲಿ, ಆ ಪಾದದಲ್ಲಿ ಮರಳ ಮೇಲ್ತಲ್ಲ, ಮರಳಿ ನಡ್ಕೊಂಡು ಹೋಗ್ಬೇಕಾದ್ರೆ ಶಂಕು ಚಕ್ರ ಗದ ಅದೆಲ್ಲ ಇರ್ತಲ್ಲ, ಅದು ಭಗವಂತನ ಇದು. ಆ ಗುರುತನ್ನ ಇಟ್ಕೊಂಡು ಇವರು ಹುಡ್ಕೊಂಡೋದಂತೆ ಇವರಿಗೆ. ಕೃಷ್ಣ ದರ್ಶನ ಲಾಲಸಾಹ ನಿರ್ಜಗ್ಮೋಹ, ಕೃಷ್ಣನ ನೋಡ್ಬೇಕೀಗಾರು ಅಂತ ಅವನ್ನ ಹುಡ್ಕೊಂಡೆಲ್ಲ ಹೊಡ್ತಾರಂತೆ. ಅದಕ್ಕೆ ತಾಂಸ್ತತ ಕಾತರಾನ್ ವೀಕ್ಷ ಭಗವಾನ್ ರೋಹಿಣಿ ಸುತಃ ಪ್ರಹಸ್ಯ ಕಿಂಚಿನ್ ನೋವಾಚ ಪ್ರಭಾವಜ್ಞೋ ಅಂಜಸ್ಯ ಸ. ಆಗ ಇವರ ಕಾತರತೆಯನ್ನು ನೋಡಿ ಏನ್ ಮಾಡ್ತಾನಂತೆ ಭಗವಾನ್ ರೋಹಿಣಿ ಸುತಃ, ಇಲ್ಲಿ ರೋಹಿಣಿ ಸುತಃ ಅಂತ ಬಲರಾಮ ನೋಡ್ತಾನಂತೆ. ಅವನಿಗೆ ನಗುವಂತೆ ಪ್ರಹಸ್ಯ ಕಿಂಚಿನ್ ನೋವಾಚ, ಅವನು ನಗ್ತಾ ಇದ್ದಂತೆ, ಆದ್ರೆ ಏನು ಹೇಳಕ್ ಹೋಗ್ಲಿಲ್ಲ ಅವನು. ಯಾಕೆ ಏನೋ ಪಾಪ ಇದ್ ಮಾಡ್ತಾ ಹೇಳ್ದ ಅಂದ್ರೆ, ಏನು ನಿನಗೆ ಸ್ವಲ್ಪನೂ ಕೃಷ್ಣನ ಮೇಲೆ ನಿನಗೆ ಇದಿಲ್ವಾ, ಹಾಗೆ ಹೇಗೆ ಅಂತಾರೆ ಅಂತ ನಗು ಅವನಿಗೆ ಏನಾಗುತ್ತೆ, ಇಷ್ಟೆಲ್ಲ ಗಾಬರಿ ಆಗಿದಾರಲ್ಲ ಇವರು, ಅವನು ಯಾರು ಅನ್ಕೊಂಡಿದ್ದಾರೆ ಅಂತ ಪ್ರಹಸನ್ ನಗ್ತಾನಂತೆ. ಆದ್ರೆ ಕಿಂಚಿನ್ ನೋವಾಚ, ಏನು ಮಾತನ್ನು ಆಡ್ಲಿಲ್ಲಂತೆ. ಏನಾದ್ರು ಅವ್ರು ಮಾಡ್ಕೊಳ್ಳಿ ನೋಡೋಣ ಏನಾಗುತ್ತೆ ನೋಡ್ಕೊಂಡ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಅದಕ್ಕೆ ಇದು ಸ್ವಲ್ಪ ವಿರುದ್ಧವಾಗಿ ಬೇರೆ ಇದರಲ್ಲಿ ವ್ಯಾಖ್ಯಾನ ಮಾಡುವಾಗ ಅದರಲ್ಲಿ ಅವನು ಗಾಬರಿ ಆಗಿ ಹೋಗಿ ನಾನಿಲ್ದದ್ದು ಯಾಕೆ ಬಂದೆ ಕೃಷ್ಣ ಹೇಳ್ದ ಅಂತ ಹೇಳ್ದೋಗ್ತಿದೆ. ಅಂದ್ರೆ ಅದು ಬೇರೆ ನಾಟಕ ಹೇಳಿದ್ರು, ನಾಟಕ ಕೇಳಿರ್ಬೇಕಾದ್ರೆ ಅವನು ಗೊತ್ತು ಕೃಷ್ಣನಿಗೆ ಯಾರ್ದು ಬೇಡ ಅಂತ. ಅದರಿಂದ ಯಾಕೆಂದ್ರೆ ಅನುಜಸ್ಯ ಪ್ರಭಾವ ಜ್ಞಾ, ತನ್ನ ತಮ್ಮನ ಏನು ಪ್ರಭಾವನ ತಿಳಿದಿದ್ರಿಂದ ಅವನು ಏನನ್ನು ಸಹ ಅವನು ಹೇಳಿಲ್ಲ. ಹೇಗೆ ಲಕ್ಷ್ಮಣ ಸೀತೆ ಅವಳ ರಾಮ ಅಂತ ಹಾ ಸೀತೆ ಹಾ ಲಕ್ಷ್ಮಣ ಅಂತ ಕೂಗಿದಾಗ ನೋಡು ಅಣ್ಣನ ಇದು ಅನ್ನುವಾಗ ಅವನು ಹೇಳ್ತಾನೆ, ಇದು ತಾಯಿ ಅಣ್ಣನ ಇದು ಅವನ ಅನುಕರಣೆ ಮಾಡಿದ್ದಾನೆ. ಅವನಿಗೆ ಯಾರು ಏನ್ ಮಾಡಕ್ ಸಾಧ್ಯ, ಯಾರು ಏನೂ ಆಗೋದಿಲ್ಲ ಅವನಿಗೆ ಯಾವ ತರ ಏನ್ ಮಾಡಕ್ ಸಾಧ್ಯ, ಇದು ರಾಕ್ಷಸರ ಒಂದು ಬೇಕು ಅಂತ ನಿನಗೆ ಇದ್ ಮಾಡೋದಕ್ಕೋಸ್ಕರ ಈ ಧ್ವನಿಯಲ್ಲಿ ಹೇಳ್ತಾ ಇದ್ದಾನೆ. ಅದ್ರ ಬಗ್ಗೆ ಯೋಚನೆ ಮಾಡೋ ವಾಕ್ಯವನ್ನು ಅವಳು ಕೋಪಿಸ್ಕೊಂಡು ನಿನ್ಗೆ ಅಣ್ಣನ ಮೇಲೆ ಆತರ ಹೇಳ್ತಾಳೆ. ಅವಾಗ ಲಕ್ಷ್ಮಣನ್ ಗೊತ್ತು ರಾಮನ ಏನೂ ಆಗೋದಿಲ್ಲ, ಇದು ಮಾರೀಚನೆ ಅವನ ಆತರ ಇದ್ರಲ್ಲಿ ಅವನು ಗೊತ್ತು ಅವನಿಗೆ. ಆದ್ರೆ ಪಾಪ ಏನೂ ಆಗೋದಿಲ್ಲ, ಕತೆ ಅದು ಆಯ್ತು. ಅದೇ ತರ ಇಲ್ಲಿ ಇವನು ಲಕ್ಷ್ಮಣ ತಾನೆ ಇವನು. ಅದರಿಂದ ಅಣ್ಣನಾಗಿ ಹುಟ್ಟಿದಾನೆ ಅಷ್ಟೇ. ಅಲ್ಲಿ ಬಲರಾಮನಿಗೂ ತನ್ನ ತಮ್ಮನ ಇದು ಗೊತ್ತಿರೋದ್ರಿಂದ ಅವನು ಏನೂ ಆಗೋದಿಲ್ಲ ಅಂತ ಗೊತ್ತು. ಅದರಿಂದ ಮೂಗುಳು ನಕ್ಕೊಂಡು ಸುಮ್ಮನೆ ಆಗ್ತಾನ ಅವನು.
ತೇನ್ವೇಷಮಾಣ ದಯಿತುಂ ಕೃಷ್ಣ ಸೂಚಿತಯ ಪದೈಃ ಭಗವಲ್ಲಕ್ಷ್ಮಣೋರ್ ಜಗ್ಮುಹು ಪದವ್ಯಾಯ ಮುನಾ ತಟಂ. ಯಮುನಾ ತಟಕ್ಕೆ ಹೋಗ್ತಾರಂತೆ. ಅವನ ಕಾಲು ನೋಡ್ತಾನಂತೆ, ಎಲ್ಲೆಲ್ಲಿ ಆ ಕೃಷ್ಣನ ಕಾಲು ಬಿದ್ದಾಗ ಆ ಕೃಷ್ಣ ಕಾಲಲ್ಲಿ ಅವನ ಆ ಗುರುತುಗಳು ಇರ್ತಲ್ಲ, ಓ ಇದು ಕೃಷ್ಣಂದೇ ಅಂದ್ಬಿಟ್ಟು ಬೇರೆ ಅನೇಕ ಹುಡುಗರದಿದ್ರು ಆ ಕೃಷ್ಣನ ಇದನ್ನೇ ಇಟ್ಕೊಂಡು ಹಾಗೆ ಯಮುನಾ ತಟಕ್ಕೆ ಪದಂ ಅವ್ಯಾಯ ಅವನ ಪಾದವನ್ನೇ ಹಿಡ್ಕೊಂಡು ಗುರುತನ್ನ ಇಟ್ಕೊಂಡು ಬರ್ತಾರೆ. ಯಾಕಂದ್ರೆ ಅವ್ರು ಹೇಳ್ತಾರೆ ಎಲ್ಲಾರು ಪಾದಗಳಿರ್ತಲ್ಲ, ಅವನ ಪಾದ ಹೇಗೆ ಗೊತ್ತಾಗುತ್ತೆ ಅನ್ನೋದಕ್ಕೆ ಅದನ್ನ ಹೇಳ್ತಾರೆ. ಅವನ ಇದರಲ್ಲಿ ಇರ್ಬೇಕಾದಂದ್ರೆ ಕೃಷ್ಣಂ ಸೂಚಿತಯ ಪದೈಹಿ ಅಂದ್ರೆ, ಯಾಕಂದ್ರೆ ಭಗವಲ್ಲಕ್ಷ್ಮಣೈಹಿ ಭಗವಂತನ ಲಕ್ಷ್ಮಣ ಆ ಶಂಕು ಅದು ಚಕ್ರ ಇದೆಲ್ಲ ಇರ್ತಲ್ಲ, ಎಲ್ಲವೂ ಅವರ ಪಾದದಲ್ಲಿ ಇರೋದ್ರಿಂದ ಅದ ಗುರುತನ್ನ ಇಟ್ಕೊಂಡು ಲಕ್ಷಣದಿಂದ ಇವರು ಅಂದ್ರೆ ಇದು ಭಗವಂತಂದಿಲ್ಲ, ಇದು ಕೃಷ್ಣನ ಪಾದದ್ದು ಅಂತ ಅವ್ರಿಗೆ ಆ ಕೃಷ್ಣ ಪಾದದಲ್ಲಿ ಈ ತರ ಇದೆ ಅಂದ್ಬಿಟ್ಟು ಅದನ್ನೇ ಅನುಸ್ಕರಿಸ್ಕೊಂಡು ಹೋಗ್ತಾರೆ ಕಡೆಗೆ. ಅಲ್ಲಿ ಹೋಗ್ಬಿಟ್ಟು ಕಡೆಗೆ ಅಲ್ಲಿಗೆ ಹೋಗ್ತಾರೆ. ಪಾಪ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಹಸುಗಳು ಬೇರೆ ಇರ್ತಲ್ಲ, ಹಸುಗಳು ಇವನ ಪಾದಗಳ ಮೇಲೆ ಹಸುಗಳು ಇಟ್ಟಿರ್ತವೆ. ಆಗ ಸ್ವಲ್ಪ ನೋಡಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ ಅಲ್ಲಿ ಎಲ್ಲಿ ಕ್ಲಿಯರ್ ಆಗಿ ಅವನ ಪಾದಗಳು ಇರುತ್ತೋ ಅಲ್ಲಿ ಹಸುಗಳು ಅದನ್ನ ಮುಂದೆ ಶ್ಲೋಕಗಳೇ ಬರ್ತವೆ, ಅದೆಲ್ಲ ಸ್ಕಿಪ್ ಮಾಡೋಣ. ಅದರಿಂದ ಅದನ್ನೆಲ್ಲ ನೋಡ್ಕೊಂಡು ಅಲ್ಲಿ ಅಂಕುಶ ಯವ ಕುಶ ಧ್ವಜ ಇದೇ ಕೊಡೋದ್ರಿಂದ ಆ ಕೃಷ್ಣನ ಪಾದಗಳಿರೋದೆ ಎಲ್ಲೆಲ್ಲಿ ಅವನ್ನ ಯಾವುದೂ ತುಳಿದೇ ಇರುವಂತ ಅದನ್ನೇ ಸರಿಸ್ಕೊಂಡು ಹೋಗ್ತಾರೆ. ಕೆಲವೊಂದು ಪದ ಇದ್ರು ಮೇಲ್ ಬಂದ ಹುಡುಗರು ಇಲ್ಲ ಅಂದ್ರೆ ಈ ಹಸುಗಳು ಕರುಗಳು ಅಲ್ಲಿ ಮೇಲೆ ತುಳಿದಿದ್ರೆ ಇದೆಲ್ಲ ಅಳಿಸೋಗ್ಬಿಡುತ್ತಲ್ಲ, ಅಲ್ಲಿ ಗೊತ್ತಾಗಲ್ಲ. ಆಗ ಆಚೆ ನೋಡ್ತಾರೆ, ಸ್ವಲ್ಪ ಮುಂದಕ್ಕೆ ನೋಡ್ತಾರೆ, ಮತ್ತೆ ಕೃಷ್ಣನ ಪಾದವೇ ಸಿಗುತ್ತೆ. ಹಾಗೆ ಹೇಗೆ ಅದ್ಭುತವಾಗಿ ಹೇಳ್ತಾರೆ. ಹಾಗೆ ಹುಡುಕ್ತಾ ಅನುಸರಿಸ್ಕೊಂಡು ಹೋದ ಅಂದ್ರೆ ಅಲ್ಲಿ ಕಡೆಗೆ ಕಾಳಿಯ ಮಡು ಇರ್ತಲ್ಲ, ಆ ಜಾಕೆ ಬಂದು ಸೇರ್ತಾ ಇರ್ಬೇಕೆ. ಅಂತರ್ಜಲೆ ಭುಜಭೋಗ ಪರೀತಮಾರಾತ್ ಕೃಷ್ಣಂ ನಿರೀಹ ಉಪಲಭ್ಯ ಜಲಾಶಯಾಂತೆ ಕಡೆಗೆ ಗೋಪಾಂಶ ಮೂಢ ದಿಶನಾನ್ ಪರಿತಃ ಪಶುಂಶ ಸಂಗ್ರಂಥತ ಪರಮಕಲ್ಮಶ ಮಾ ಪುರಾರ್ಥಾಹ. ಕಡೆಗೆ ಅವನು ಅಂತರ್ಜಲೆ ನೀರಿನೊಳಗಿರುವಂತಹ ಆ ಸುತ್ತಲೂ ಸಹ ಭುಜಗಭೋಪರೀತಂ ಆ ತರ ಕಾಳಿಯನಿಂದ ಸುತ್ತುವರಿಯಲ್ಪಟ್ಟ ಅಂದ್ರೆ ಕಟ್ಟಲ್ಪಟ್ಟವನಾಗಿ ಅವನು ನಿರೀಹಂ ಈಗ ಅಂದ್ರೆ ಒಂದು ನಾಟಕ ನಿಶ್ಚೇಷ್ಟನಾಗಿದ್ದಾನೆ, ನನಗೇನು ತಪ್ಪಿಸ್ಕೊಳಕ್ ಆಗೋದಿಲ್ಲೋ ಅನ್ನೋ ತರ ಹೇಗೆ ಹನುಮಂತ ಇವನು ಇಂದ್ರಜಿತ್ ಬಿಟ್ಟಂತ ಅವನ ಬ್ರಹ್ಮಾಸ್ತ್ರಿಗೆ ಕಟ್ಟುಬದ್ಧವನಾಗಿ ನಟನೆ ಮಾಡಿದ್ನು, ಇಲ್ಲೂ ಅದೇ ನಿಶ್ಚೇಷ ಕೃಷ್ಣನು ಜಲಾಶಯ ಅಂತೆ ಕಡೆಗೆ ಅದರಲ್ಲಿ ಆ ಜಲಾಶಯದ ಬಳಿಯಲ್ಲಿ ಮೂಢ ದಿಶನಾನೆ ಆ ಕಡೆಗೆ ಆ ಮತಿಗೆಟ್ಟ ಅಂದ್ರೆ ಪಾಪ ಭ್ರಮೆಯಿಂದ ಉಳ್ಳಂತಹ ಗೋಪಾಂಶ ಗೊಲ್ಲರನ್ನು ಪರಿತಃ ಕರಂದಂತಹ ಅರುಚುತ್ತಿರುವ ದನಗಳು ಅಂದ್ರೆ ಬರುವಾಗ ಗೊತ್ತಾಗುತ್ತೆ ಅಲ್ಲಿ ಮೂಢರ ಅಂತ ಅವರು ಅಳ್ತಾ ನಿಂತಿದ್ದಾರೆ. ಅಲ್ಲಿ ಹಸುಗಳು ಕೂಗ್ತಾ ಇದೆ, ಆ ಜೊತೆಯಲ್ಲಿ ನದಿಗಳು ಉಪಲಭ್ಯ ನೋಡಿ ಆರ್ತಾಹ ಅದು ಪರಮಕಲ್ಮಶಂ ಆಪುಹು ಅವ್ರಿಗೂ ಸಹ ಅತ್ಯಂತ ಮನಸ್ಸಿಗೆ ಕಷ್ಟವಾಗುತ್ತೆ. ಗೋಪುರ ನಿಂತ್ಕೊಂಡಿದ್ದಾರೆ, ಕೃಷ್ಣನ ನೋಡ್ತಾರೆ ಒಳಗಡೆ, ನಾವು ಕೃಷ್ಣನಿಗಿಲ್ಲ ಇಲ್ಲೋ ಏನೋ ಅನ್ಕೊಂಡಿದ್ದೆ, ನೋಡಿದ್ರೆ ಕೃಷ್ಣನಿಗೆ ತೊಂದರೆ ಆಗಿದೆ, ಅವನನ್ನೇ ಈ ಕಾಳಿಯ ಕಟ್ಟಾಕ್ಬಿಟ್ಟಿದ್ದಾನೆ. ಕಾಳಿಯ ವಿಷಯ ಅವ್ರಿಗೆಲ್ಲ ಗೊತ್ತು, ಏನಾಗುತ್ತೋ ಏನೋ ಅಂದ್ಬಿಟ್ಟು ಇದು ಮಾಡ್ಕೊಳ್ತಾರೆ. ಅವಾಗ ನೋಡ್ತಾರೆ ಈ ಕಡೆ ಇವ್ರನ್ನ ಭಗವಂತ ಮಾಡ್ತಾನೆ. ಗೋಪ್ಯೋನುರಕ್ತ ಮನಸೋ ಭಗವತ್ಯನಂತೆ ತತ್ಸೌ ಹೃದಸ್ಥಿತಿ ವಿಲೋಕ ಗೆರ ಸ್ಮರಂತ್ಯ ಗ್ರಸ್ತೇಹಿನ ಪ್ರಿಯತಮೇ ಬೃಹದಕ್ಕ ತಪ್ತ ಶೂನ್ಯಂ ಪ್ರಿಯೌ ವ್ಯತಿಹೃತಂ ದದುಷು ಸ್ತ್ರೀಲೋಕಂ. ಕಡೆಗೆ ಅವ್ರು ನೋಡ್ತಾರೆ ಕಡೆಗೆ ಅಲ್ಲಿ ಗೋಪಸ್ತ್ರೀಯರೆಲ್ಲ ಬಂದು ಸೇರ್ಕೊಂಡಿದ್ದಾರೆ, ಗೋಪವೃದ್ಧರು ಬಂದ್ಬಿಟ್ರು, ಇವಾಗ ಅವರೆಲ್ಲರೂ ಬಂದಿದ್ದಾರೆ. ಆದರೆ ಅವರಿಗೆ ಇವನ್ ಗೊತ್ತಿಲ್ಲ, ಇವ್ ಯಾರಪ್ಪ ಇವನ ಅಂದ್ರೆ ಇವನು ಮಾಡಿದ್ದಾರೆ, ಇವನು ಭಗವಂತ, ಇದು ಭಗವತಿ ಅನಂತ ಭಗವತಿ, ಇವನಿಗೆ ಯಾರಿಗೂ ಏನು ಆಗೋದಿಲ್ಲ ಅನ್ಬಿಟ್ಟು ಅಂತ ನಾಶರಹಿತ ಅಪಾರತ ಮಹಿಮಾ ಅನ್ನೋದು ಅವ್ರಿಗೆ ತಿಳಿದು ಅವ್ರಿಗೆ. ಅದರಿಂದ ಕೃಷ್ಣನಲ್ಲಿ ಮನಸ್ಸುಳ್ಳು ಆಗಿದ್ದಾರೆ. ಅದರಿಂದ ಸ್ನೇಹ ನೋಡ್ತಾರೆ. ಆದಾಗೆ ಅವನು ಹಿಂದೆ ಇವ್ರಿಂದ ಆಡ್ತಾ ಇರ್ಬೇಕಾದ್ರೆ ಮಾಡ್ತಾ ಇರೋದು, ಬೆಣ್ಣೆ ಕದಿಬೇಕಾದ್ರೆ ಅಥವಾ ಎಲ್ಲಾ ನೆನೆಸ್ಕೊತಾರಂತೆ. ಅಯ್ಯೋ ಅನ್ಯಾವಾಗ ಅವನಿಗೆ ಆ ಸಮಯದಲ್ಲಿ ನಾವು ಹೊಡೆದು ಕಟ್ಟಿ ಇದೆಲ್ಲ ಮಾಡೋದಲ್ಲ, ಆತರ ಅವ್ರಿಗೆ ಎಷ್ಟು ಮುದ್ದ ನಗ್ತಾ ಇದ್ದ. ಈಗ ಇವನ ಸಿಕ್ಕಾಗ್ಬಿಟ್ಟಿದ್ರು, ಆ ಸಮಯದಲ್ಲಿ ಮಾಡಿದ್ದೆಲ್ಲ ಅವ್ರಿಗೆ ದುಃಖ ಆಗುತ್ತೆ. ಅನ್ಯಾವಾಗ ನಾವು ಅವ್ರಿಗೆ ಇದ್ ಮಾಡ್ಬಿಟ್ವಲ್ಲ, ಅವ್ನ ಕೃಷ್ಣನ ಇದ್ ಮಾಡೋದಲ್ಲ, ನಾವು ಒಂಚೂರು ಬೆಣ್ಣೆಗೋಸ್ಕರ ಅವನ್ನೆಲ್ಲ ಕಟ್ಟಾಕಿ ಇದೆಲ್ಲ ಮಾಡಿ ದೂರೆಲ್ಲ ಕೊಟ್ಟವಲ್ಲ ಅಂದ್ಬಿಟ್ಟು ಇದಾಗುತ್ತಂತೆ ಅವ್ರಿಗೆ. ಅವಾಗ ಅವರಿಗೆ ಎಲ್ಲಾ ಲೋಕವು ಶೂನ್ಯವಾದಂಗೆ ಆಗ್ಬಿಡ್ತಂತೆ ಅವರಿಗೆ, ಕೃಷ್ಣನ್ ನೋಡಿ ಅವರಿಗೆ ಎಲ್ಲವೂ ಸಹ ಆಗುತ್ತಂತೆ ಕಡೆಗೆ. ಇನ್ನು ಕೆಲವು ಗೋಪಿಯರು ಅಂತ ಏನ್ ಮಾಡ್ತಾರಂತೆ ಅವರು,
ಯಾಕಂದ್ರೆ ಇಲ್ಲಿ ಈಗ ಯಶೋದೆಗೆ ಗೋಪನಿಗೆ ತೊಂದರೆ ಆಗಿದೆ ಅಂತ ಗೊತ್ತು, ಯಾರಿಗೇನು ಗೊತ್ತಿಲ್ಲ ಅವ್ರಿಗೆ. ಇನ್ನು ಕೆಲವರು ಏನ್ ಮಾಡ್ತಾರಂತೆ, ಅಯ್ಯೋ ಇದು ತಕ್ಷಣ ನಾವು ಹೇಳೋ, ಯಾಕೆಂದ್ರೆ ನಮ್ಮ ಕೈಲೇನೋ ಆಗೋದಿಲ್ಲ, ಯಶೋದೆ ನಂದನಿಗೆ ಹೇಳೋಣ ಅವ್ರೇನೋ ಮಾಡೋದು ಅಂತ ಓಡ್ ಬರ್ತಾರಂತೆ. ಓಡ್ ಬಂದ್ಬಿಟ್ಟು ಕಡೆಗೆ ಕೃಷ್ಣನಿಗೂ ಬಂದು ಯಶೋದೆಯಲ್ಲಿ ಬಂದು ಅತ್ಯಂತ ಇದಾಗಿ ಈ ನಡೆದಿದ್ದ ಕಥೆಯನ್ನೆಲ್ಲ ಇಲ್ಲಿ ಕೇಳಿ ಹುಡುಗರೆಲ್ಲ ಹೇಳಿರ್ತಾರಲ್ಲ, ಇಲ್ಲಿದ್ದ ಕೃಷ್ಣ ಬಿದ್ದ, ಇದೆಲ್ಲ ಆಯ್ತು, ನಾವೆಲ್ಲ ಮೂರ್ಛೆವಧಿ ಬದುಕಿಸಿದ, ಮೇಲೆ ಹೋಗಿ ತಾನೇ ಧುಮುಕಿದ ತಕ್ಷಣ ಅವನು ಬಂದು ಇವನನ್ನ ಹಿಡ್ಕೊಂಡು ಕಚ್ಚಿಬಿಟ್ಟು, ಮೈಯೆಲ್ಲ ಕಚ್ಚಿಬಿಟ್ಟು ಸುತ್ಕೊಂಡ್ಬಿಟ್ಟು ಈಗ ನಿಶ್ಚೇಷನಾಗಿದ್ದಾನೆ, ಬಿಡಿಸ್ಕೊಳಕ್ ಆಗ್ತಾ ಇಲ್ಲ ಅವನಿಗೆ ಅಂದ್ಬಿಟ್ಟು ಹೇಳಿರ್ತಾರಲ್ಲ. ಕಥೆಯನ್ನೆಲ್ಲ ಬಂದು ಇನ್ನು ಸ್ವಲ್ಪ ಉಪ್ಪು ಖಾರ ಸೇರಿಸಿ ಇಲ್ಲಿ ಯಶೋದೆಗೆ ಬಣ್ಣಿಸ್ತಾರೆ ಇವರು. ಯಾವಾಗ್ಲೂ ಇರ್ತಲ್ಲ, ಅದು ಬರ್ಬೇಕಾದ್ರೆ ಒಂದು ಕಿವಿಗೆ ಹೋಗ್ತಾ ಇನ್ನೂ ಸ್ವಲ್ಪ ಹೆಚ್ಚು ಸೇರ್ಕೊಳ್ಳುತ್ತೆ. ಎಲ್ಲವೂ ಸಹ ಬಂದು ಇವರಿಗೆ ಹೇಳ್ತಾರಂತ. ಇವರಿಗೆ ಯಾವಾಗ ಆತರ ಹೇಳಿದ ಕಡೆಗೆ ಇವರಿಗೆ ಅವಾಗ ಇವ್ರಿಗೆ ತುಂಬಾ ಯಶೋಧರಿಗೆ ತುಂಬಾ ಇದಾಗುತ್ತೆ. ಅವ್ರು ಇನ್ನೇನು ಮೂರ್ಛೆ ಹೋಗ್ಬೇಕು ಅನ್ನೋ ಸಮಯದಲ್ಲಿ ಬಲರಾಮ ಅವರಿಗೆ ಸಂತಾಪ ಮಾಡ್ತಾನೆ. ಅದಕ್ಕೆ ಪ್ರತ್ಯಚ್ಛೇದತ್ತ ಭಗವಾನ್ ರಾಮ ಕೃಷ್ಣಾನುಭಾವಪಿತೆ. ಕಡೆಗೆ ಅವನು ಕೃಷ್ಣನ ಅದರಿಂದ ಅವನು ಮಹಾತ್ಮ ಕೃಷ್ಣನ ಅದರಿಂದ ಅವನು ಅವ್ರಿಗೆ ಸಮಾಧಾನ ಮಾಡ್ತಾನೆ. ಕೃಷ್ಣನ್ಗೆ ಏನೂ ಆಗೋದಿಲ್ಲ, ಏನ್ ಯಾಕೋಡಿ, ಅವನಿಗೇನೂ ಆಗೋದಿಲ್ಲ, ಸುಖವಾಗಿ ಬರ್ತಾನೆ, ನೀವೇನ್ ಗಾಬರಿ ಆಗ್ಬೇಡಿ. ಈ ಹುಡುಗರು ಅವನ ವಿಷಯ ಗೊತ್ತಿಲ್ಲ, ಸುಮ್ಮನೆ ಗಾಬರಿ ಆಗಿದ್ದಾರೆ, ಅವನಿಗೇನೂ ಆಗಿದ್ದಿಲ್ಲ ಅಂದ್ಬಿಟ್ಟು ಕಡೆಗೆ ಎಲ್ಲರೂ ಬರ್ತಾರೆ. ಕಡೆಗೆ ಅವಾಗ ಏನ್ ಮಾಡ್ತಾನೆ, ಅವ್ರಿಗೆ ಸಮಾಧಾನ ಮಾಡ್ತಾ ಅವನು ಬರ್ತಾನೆ ಅಂತ ಇಲ್ಲಿ ಹೇಳಿಲ್ಲ ಅವರು ಅಂತ ತಿಳ್ಕೊಬೇಕು. ಇಲ್ಲಿ ಕೃಷ್ಣ ನೋಡ್ತಾನೆ, ಅಲ್ಲಿ ಇವ್ರು ಓಡೋಗಿದ್ದು ಎಲ್ಲ ಗೊತ್ತಾಗ್ತಲ್ಲ ಅವನಿಗೆ. ಇತ್ವಂ ಸಗೋಕುಲ ಮನ್ಯ ಗತಿಂ ನಿರೀಕ್ಷ ಶಸ್ತ್ರೀ ಕುಮಾರ ಮನಿದುಃಖಿತ ಮಾತ್ಮಹೇತೋ ಆಜ್ಞಾಯಮರ್ಚ್ಯ ಪದವೀಂ ಅನುವರ್ತಮಾನ ಸ್ಥಿತ್ವಾ ಮುಹೂರ್ತ ಮುದತಿಷ್ಠ ಉರಂಗ ಬಂಧಾತೆ. ಕಡೆಯ ಅವನು ಬರ್ತಾನೆ. ಅವನು ಈ ತರ ಶಸ್ತ್ರೀ ಕುಮಾರ, ಅಲ್ಲಿ ಗೋಪುರ ಸ್ತ್ರೀಯರು, ಕುಮಾರರು, ಬಾಲರು, ವೃದ್ಧರು ಇವರೆಲ್ಲ, ಆಮೇಲೆ ಸ್ವಗೋಕುಲಂ ಅಂತ ತನ್ನ ಗೋಕುಲ, ಇಲ್ಲಿ ದೊಡ್ಡ ಹಸುಗಳು ಸಹ ನಿಶ್ಚೇಷವಾಗಿದೆ. ಅದಕ್ಕೆ ಎಲ್ಲವೂ ಸಹ ಇವನನ್ನೇ ಅನ್ಯಗತಿ ಅಂತ ಇಲ್ಲ ನೋಡ್ತಾ ಇವೆ, ಅದನ್ನ ನೋಡ್ತಾನೆ. ಅದಕ್ಕೆ ಎಲ್ಲವೂ ಆಗಿರುವಾಗ ಇದು ಅತ್ಯಂತ ದುಃಖಗೊಂಡಿದ್ದಾರೆ. ಇದನ್ನು ತಿಳ್ಕೊಂಡ ಏನ್ ಮಾಡ್ತಾನೆ ಕೃಷ್ಣ ಭಗವಂತ, ಸರಿ ಇನ್ನು ನಾವು ಮಾಡಿದ್ರೆ ತುಂಬಾ ಹೆದರ್ಕೊಂಡ್ಬಿಡ್ತಾರೆ ಇವರು ಅಂದ್ಬಿಟ್ಟು ಕಡೆಗೆ ಮುಹೂರ್ತ ಕೊಡೆಗೆ ಅದು ಮರ್ತ್ಯ ಪದವಿ, ಆ ಒಂದು ಮುಹೂರ್ತ ಕಾಲ ಮನುಷ್ಯನಂತೆ ನಟಿಸ್ದ ಅಂತ. ಮರ್ತ್ಯ ಪದವಿ, ಮನುಷ್ಯನಂತೆ, ಮನುಷ್ಯರನ್ನ ಹಾವು ಕಟ್ಟಾಕಿದ್ರೆ ಹೇಗಾಗುತ್ತೆ, ಹೆಬ್ಬಾಗಿ ಸುತ್ತ ಬಿಡಿಸ್ಕೊಳಕ್ ಸಾಧ್ಯವೇ ಇಲ್ಲ, ಅಷ್ಟು ಬಿಗಿಯಾಗಿರುತ್ತೆ. ಅದಕ್ಕೆ ಮರ್ತ್ಯ ಪದವಿ, ಮನುಷ್ಯರಂತೆ ಸ್ವಲ್ಪ ಒಂದು ಮುಹೂರ್ತ ಕಾಲ ನಾಟಕವಾಡದ ಮೇಲೆ ಅವನು ಮರ್ತ್ಯ ಪದವಿ ಅವನು ಮಾಡ್ತಾ ಕಡೆಗೆ ಏನ್ ಮಾಡ್ತಾನೆ ಅವನು ಅನುವರ್ತಮಾನ, ಅದನ್ನ ಅನುಸರಿಸಿ ಮನುಷ್ಯರು ಹೇಗೆ ಆತರ ಅನುಸರಿಸಿ ಏನ್ ಮಾಡ್ತಾನೆ ಇದ್ಬಿಟ್ಟು ಇದಕ್ಕೆ ಉರಗ ಬಂಧಾತೆ ಉದತಿಷ್ಠತೆ. ಅವನು ಒಂದು ಕ್ಷಣದಲ್ಲಿ, ಇಲ್ಲಿವರೆಗೂ ಬರೀ ನಾಟಕ ಇದ್ದ, ಒಂದು ಕ್ಷಣದಲ್ಲಿ ಹೀಗಾಗ್ತಾನಂತೆ. ಅದು ಅವನ ಆ ಕಡೆ ಕಾಳಿಯನ್ನ ಇದೆಲ್ಲ ಅವನ ಮೈಯೆಲ್ಲ ಹೋಗಿ ಆ ಕಡೆ ದೂರಕ್ಕೆ ಎಸೆಯಲ್ಪಡ್ತಾನೆ ಕಾಳಿಯ. ಅವನ ಉರಗ ಬಂಧನಿಂದ ಅವನು ಬಿಡಿಸ್ಕೊಂಡ್ಬಿಡ್ತಾನೆ, ಈಚೆ ಬರ್ತಾನೆ ಅವನು. ಅದನ್ನ ಹೇಳ್ತಾನೆ ಕಡೆಗೆ ತತ್ಪ್ರತ್ಯಮಾನ ಉಪುಷ ವಿತಿತಾತ್ಮಭೋಗಸ್ತ್ಯಕ್ಷ್ವೋನ್ನಮಯ್ಯ ಕುಪಿತ ಸ್ವಪನಾನ್ ಭುಜಂಗ ತಸ್ಥೌ ಶ್ವಸನದಂದ ವಿಷಾಂಬರೀಷ ಸ್ತಬ್ಧೇ ಕ್ಷಣೋಲ್ಮುಖ ಮುಖೋ ಹರಿಮೀಕ್ಷಮಾನ. ಅವಾಗ ತತ್ಪ್ರತ್ಯಮಾನ ಉಪುಷ, ಆತರ ಅವನು ಆ ಕೃಷ್ಣ ಏನ್ ಮಾಡ್ತಾನಂತೆ ಹಿಂದಿನ ಹೇಳ್ತಾರೆ. ಅದ್ ಬಿಡಿಸ್ಕೊಳಕ್ ಏನ್ ಮಾಡ್ದ ಅಂದ್ರೆ ಕೃಷ್ಣ ದೇಹವನ್ನ ಬೆಳೆಸ್ಕೊಂಡಂತೆ. ತತ್ಪ್ರತ್ಯಮಾನ ವಪುಷ, ಅವನು ಹೇಗೆ ಬಿಡಿಸ್ಕೊಂಡ ಅಂದ್ರೆ ತನ್ನ ದೇಹವನ್ನ ಬೆಳೆಸ್ಕೋತಾನೆ. ಹೇಗೆ ಹನುಮಂತ ಬೆಳೆಸ್ಕೊಂಡು 100 ಯೋಜನವರೆಗೆ ಆತರ ಬೆಳೆಸ್ಕೊಂಡಾಗ ಏನಾಗುತ್ತೆ, ಇದಕ್ಕೆ ಆ ಬಂಧನ ಸಡ್ಡವಾಗ್ಬಿಡುತ್ತೆ. ಒಂದು ಇಷ್ಟಕ್ಕೆ ಕಟ್ಟಾಕಿರೋದು ಬೆಳ್ಕೊಂಡ್ಬಂದಾಗ ಸ್ವಲ್ಪ ಸಡಲವಾಗುತ್ತೆ. ಇನ್ನೂ ದೇಹ ಕಡೆಗೆ ಪೂರ್ಣವಾಗಿ ಬಿಡಿಸಲ್ಪಟ್ಟು ಎಸೆಯಲ್ಪಡ್ತಾನ ಅವನು. ಅದಕ್ಕೆ ವ್ಯತಿದಾತ್ಮ ಭೋಗ, ಕಡೆಗೆ ಆ ಮೈಯೆಲ್ಲ ಅವನು ಕಚ್ಚಿ ಇವನು ಓದಿರ್ಲಿ, ಇವನು ಮೈ ಬೆಳೆಸ್ಕೊಂಡಿದ್ರಿಂದ ಆ ಒತ್ತದ ಬೆಳೆಸ್ಕೊಳ್ಳೋ ಒಂದು ಒತ್ತತ್ತಲ್ಲ, ಅದರಿಂದ ಕಾಳಿಯನ ಮೈಯೆಲ್ಲ ನೋವಾಯ್ತಂತೆ. ಅದಕ್ಕೆ ವ್ಯತಿತಾತ್ಮ ಭೋಗ, ನೋಯಿಸಲ್ಪಟ್ಟ ಮೈಯುಳವನಾಗ್ತಂತೆ ಅವನು. ಕಡೆಗೆ ಆತರ ಆಮೇಲೆ ಕುಪಿತ ತ್ಯಕ್ವ, ಕಡೆಗೆ ಒಂದ್ ಬಿಡ್ತಾನೆ ಕುಪಿತ ಚೆಂತೊಕೊಬ ನೋಡುತ್ತೆ ಅವನಿಗೆ. ನನ್ನ ಬಂಧನವನ್ನ ನಾನು ಕಟ್ಟಾಕಿದನ್ನೇ ಸಾಯ್ಬೇಕು, ಕಚ್ಚಿದ್ದೀನಿ ಅವನಿಗೆ,
ಆದ್ರೂ ಸಹ ಇನ್ನೂ ಸತ್ತಿಲ್ಲ ಅವನು, ಇನ್ನು ಕೋಪ ಜಾಸ್ತಿ ಆಗುತ್ತೆ ಅವನಿಗೆ. ಇಷ್ಟೆಲ್ಲ ಮಾಡಿದ್ರು ಇನ್ನೂ ಸ್ವಲ್ಪ ಕೋಪ ಜಾಸ್ತಿ ಕುಪಿತ ಅದಕ್ಕೆ ಆ ಭುಜಂಗ ಆ ಕಾಳಿಯ ಏನ್ ಮಾಡ್ತಾನಂತೆ, ಸ್ವಪಣಾನೆ ಉನ್ನಮಯ್ಯ, ತನ್ನ ಹೆಡೆಗಳನ್ನೆಲ್ಲ ಪಣಗಳನ್ನ ಉನ್ನಮಯ್ಯ ಅಂದ್ರೆ ಮೇಲಕ್ಕೆತ್ತ ಅಂತ, ಜೋರಾಗಿ ಮೇಲಕ್ಕೆತ್ತ ಅಂತೆ. ಆಮೇಲೆ ಶ್ವಸನನಂದ ವಿಷಾಂಬರಿ ಸ್ತಬ್ಧ ಈ ಕ್ಷಣ ಉಲ್ಮುಖ ಮುಖ ಕಡೆಗೆ ಅವನ ತೆರೆಗೆ ಅವನ ಹೆಡೆಯನ್ನ ಮೇಲಕ್ಕೆತ್ತಾನೆ, 101 ಹೆಡೆ. ಅದರಲ್ಲಿ ಬರ್ತಿರುವ ಉಸುರು, ಆ ಉಸುರು ಏನು ವಿಷಾಂಬರಿ, ವಿಷವನ್ನು ತುಂಬಿದಂತ ಉಸುರು ಅದು ಅದಕ್ಕೆ ಉಲ್ಮುಖ ಮುಖ, ಅದೇ ಶ್ವಸನಂದ, ಅವರಿಂದ ಅವನ ಮೂಗಿನಿಂದ ಬರುವಂತ ಗಾಳಿ, ಆ ಗಾಳಿಯಲ್ಲಿ ಅಂದರೆಗೆ ವಿಷಾಂಬರೀಷ ಅಂದ್ರೆ ಬಾಣದ ತರ, ಅದು ವಿಷದಿಂದ ಅಗ್ನಿ, ಅದು ಅಗ್ನಿಯನ್ನು ಉಗುಳುವಂತಹ ಸರ್ಪ, ಅದು ವಿಷದ ಅಗ್ನಿ, ಅದು ವಿಷಾಂಬರೀಷ, ವಿಷದ ಬಾಣಗಳು ತರ ಅದು. ಸ್ತಬ್ಧೇ ಕ್ಷಣೋಲುಕ ಅಂದ್ರೆ ಅವನು ಕಣ್ಣುಗಳೆರಡು ಜೋರಾಗಿ ಬಿಟ್ಟು ತಗೊಂಡಿದಂತೆ, ಕೋಪದಿಂದ ಇದೆ, ಆ ಉಸಿರು ಬಿಡ್ತಾ ಅಂದ್ರೆ ಜೋರಾಗಿ, ಹಾವು ಜೋರಾಗಿ ಉಸಿರು ಬಿಡುತ್ತೆ ಕೋಪ ಅಂದರೆ, ಶಬ್ದ ಕೇಳುತ್ತೆ, ತುಂಬಾ ಕೆಳಗಡೆ ಇದ್ರು ಮೇಲೆ ಕೇಳುತ್ತೆ. ಇವನು ಅದರಿಂದ ವಿಷದ ಅನಿಲವನ್ನು ಬೆಂಕಿಯನ್ನು ಉಗುಳುವಂತವನವನು, ಆ ತರ ಮುಖ ಉಳ್ಳವನಾಗಿ ಶ್ವಸನ್ನ ನಿಟ್ಟಸಿ ಬಿಡ್ತಾನಂತ ಹೇಳಕ್ಕೆ ಹರಿಂ ಈ ಕ್ಷಮಾಣ, ಅವನನ್ನ ಕೃಷ್ಣನನ್ನು ನೋಡ್ತಾ ಅಂತೆ, ನೋಡಿ ಅವನು ಬೆಳ್ಕೊಂಡ್ಬಿಟ್ಟಿದೆ, ನೋಡಿ ನಿಂತ್ಕೊಳ್ತಾನಂತೆ ಅವನದಕ್ಕೆ. ತಂಜಿಕ್ವಯ ದ್ವಿಷಿಕಯ ಪರಿಲೇಲಿಹಾನಂ ದ್ವೇಷಕ್ಷಿಣಿ ಖ್ಯತಿಕರಾಲ ವಿಷಾಗ್ನಿ ದೃಷ್ಟಿಂ ಕ್ರೀಡನ್ನಮಂ ಪರಿಸಸಾರ ಯಥಾ ಖಗೇಂದ್ರ ಬಭ್ರಾಮಸೋಪ್ಯವಸರಂ ಪ್ರಸಮೀಕ್ಷಮಾಣ. ಕಡೆಗೆ ದ್ವಿಷಿಕಯ, ಅವನಿಗೆ 100 ಎಡೆ, ಎಲ್ಲಕ್ಕೂ 2 ನಾಲ್ಗೆ, ಹಾವಿಗೆ 2 ನಾಲ್ಗೆ ಹೇಳ್ತಾರೆ. ದ್ವಿಷಿಕಯ, ಶಿಖ ಅಂದ್ರೆ ನಾಲ್ಗೆ, 2 ನಾಲ್ಗೆ ಉಳ್ಳ ತುದಿ ಉಳ್ಳಂತ ಏನ್ ಮತ್ತೆ ದ್ವೇಷಕ್ಷಿಣಿ, ಕಡೆಗೆ ಅವನು ಇದು 2 ನಾಲ್ಗೆಯಿಂದ ವಿಷವನ್ನು ಇದೇ ತರ ವಿಷವನ್ನು ಉಳ್ಳೊಂದು ದ್ವೇಷಕ್ಷಿಣಿ, ಕಟವಾಗಿರ್ತಾರೆ. ಅದಕ್ಕೆ ಪರಿಲೇಲಿ ಹಾವನಂ, ಕಡೆಗೆ ಅದನ್ನ ಹಾವು ಒಂದ್ಸಲ ತನ್ನ ಇದನ್ನ ಮೇಲೆ ನೆಕ್ಕೋ ತರ ಮಾಡುತ್ತಲ್ಲ, ಈ 2 ನಾಲ್ಗೆನ ಮೇಲೆ ಇದು ಮಾಡುತ್ತೆ, ಆ ತರ ಅತಿಕರಾಲವಾಗಿ ವಿಷಾಗ್ನಿ ದೃಷ್ಟಿ, ವಿಷವಾದ ಬೆಂಕಿಯಿಂದ ಕೂಡಿರುವಂತಹದ್ದು ಆ 2 ಇದು, ಅದರಿಂದ ನೋಟ ಉಳ್ಳದ ಅಂತ. ಅದಕ್ಕೆ ಆ ಕಾಳಿಯನ ಖಗೇಂದ್ರ, ಅವನು ಕ್ರೀಡನ್, ಅವನು ಗರುಡ ಹೇಗೆ ಇವುಗಳನ್ನ ಆಡ್ತಾನೋ, ಗರುಡ ಹೇಗೆ ಹಾವುಗಳನ್ನ ಆಟ ಆಡ್ತಾನೋ, ಯಥಾ ಗರುಡ ಯಥಾ ಖಗೇಂದ್ರ, ಗರುಡ ಹಾವುಗಳಿಗೆ ಯಾವ ತರ ಆಡ್ತಾನೋ ಅದೇ ತರ ಕೃಷ್ಣನು ಕ್ರೀಡನ್ನೇ, ಅವನು ಆಡುತ್ತಿರುವ ಕೃಷ್ಣನು ಪರಿಸಸಾರ, ಅವನು ಸುತ್ತಲೂ ತಿರುಗ್ತಾನಂತೆ, ಅವನು ಕೃಷ್ಣ ಸುತ್ತ ತಿರುಗ್ತಾನಂತೆ. ಸೋಪಿ, ಕಡೆಗೆ ಆ ಸರ್ಪವೂ ಸಹ ಕಡೆಗೆ ಈ ಹೇಗೆ ಈಗ ಮತ್ತೆ ಒಬ್ಬರನ್ನ ಹಿಡಿಯೋದಕ್ಕೆ ಸುತ್ತಾ ಇರ್ತಾರಲ್ಲ, ಇಬ್ರು ಇದರಲ್ಲಿ ಆಡ್ಬೇಕಾದ್ರೆ, ಜಟ್ಟಿಗಳು ಆಡ್ಬೇಕಾದ್ರೆ ಇಬ್ರು ಸುತ್ತಾಡ್ತಾರೆ, ಯಾವಾಗ ಹಿಡಿಯೋದು ಅಂತ ನಿಂತಿರಲ್ಲ, ಸುತ್ತಾಡ್ತಾ ಇರ್ತಾರೆ. ಹಾಗೆ ಹಾವು ಸುತ್ತಂತೆ ಕೃಷ್ಣನು ಸುತ್ತಾನಂತೆ. ಕೃಷ್ಣ ಹಾವನ್ನ ಹೆಡೆ ಹಿಡಿಬೇಕು ಅಂತ ಅವನು ಇವನನ್ನ ಹಿಡಿಬೇಕು ಅಂದ್ಬಿಟ್ಟು ಅಂತ ಇಬ್ರು ಸಹ ಪ್ರಸಮೀಕ್ಷಮಾಣ ಬಭ್ರಾಮ, ಅದು ತಿರುಗುತ್ತಂತೆ. ಯಾವ ಇದರಲ್ಲಿ ಹಿಡಿದ್ರೆ ಇವನಿಗೆ ತಪ್ಪಿಸ್ಕೊಳ್ಳೇಬಾರದು ಇವನು, ಇಷ್ಟ ಆ ತರ ಅಂದ್ಬಿಟ್ಟು ಅವನ ಸುತ್ತು, ಕೃಷ್ಣ ಸುತ್ತು ಅದು ಸುತ್ತಾಗ್ತಂತೆ, ದೂರಾಗಿ ಸುತ್ತಾಗ್ತಂತೆ ಕಡೆಗೆ. ಏವಂ ಪರಿಭ್ರಮ ಹತೌಜಸ ಮುನ್ನತಾಂಸಂ ಆನಮ್ಯ ತತ್ಪೃತು ಶಿರಸ್ವ ಸ್ವತಿರೂಢ ಆದ್ಯ ತನ್ಮೂರ್ಧರತ್ನ ನಿಕರ ಸ್ಪರ್ಶಾತಿ ತಾಮ್ರ ಪಾದಾಂಬುಜೋ ಕಿಲ ಕಲಾದಿ ಗುರುರ್ನನರ್ಥ. ಕಡೆಗೆ ಇವನು ಈ ತರ ಅವನು ಸುತ್ತಾ ಇರ್ಬೇಕಾದ್ರೆ ಕೃಷ್ಣನು ಕಾಯ್ತಾ ಇರ್ತಾನಲ್ಲ, ಕಾಯ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಾನಂತ ಕೃಷ್ಣ, ಅವನು ಸುತ್ತಿ 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 ಅವನಿಗೆ ಬಲ ಕುಗ್ಗುತ್ತೆ. ಅವನಿಗೆ ಕೃಷ್ಣನ ಒಂದು ಇದರಿಂದಲೇ ನೋವು, ಅವನು ತುಂಬಾ ಪರಿಶ್ರಮವಾಗಿದ್ದ. ಆ ಸಮಯವನ್ನು ನೋಡಿ ಅವನ ಬಾಲವನ್ನ ಹಿಡ್ಕೊಂಡ್ಬಿಡ್ತಾನ ಅವನು. ಕಡೆಗೆ ಆ ಕಾಳಿಯನ್ನ ಹೆಡೆ ಎತ್ಕೊಂಡಿರ್ತಾನ, ಅದಕ್ಕೆ ಆವಾಗ ಆ ಬಾಲವನ್ನು ಹಿಡ್ಕೊಂಡು ಮೇಲೆ ಏರ್ತಾನಂತೆ, ಹೋಗಿ ಅವನ ಪಣಿಯ ಮೇಲೆ ನಿಂತ್ಕೊಂಡ್ಬಿಡ್ತಾನೆ. ಇದು ಅದೇ ಅದ್ಭುತವಾಗಿದೆ, ವಿವರಿಸ್ಕೊಳ್ಳಿ. ಬಾಲನ್ನ ಹಿಡ್ಕೊಂಡು ಹಾಗೆಯೇ ಅದ್ರ ಮೇಲೆ ಏರ್ತಾ ತಲೆ ಮೇಲೆ ಹೋಗಿ ನಿಂತ್ಕೊಂಡ್ಬಿಡ್ತಾನ ಅವನು. ಅದನ್ನ ಹೇಳ್ತಾರೆ, ತನ್ಮೂರ್ಧ್ನ ರತ್ನ ಶಿಖರ ಸ್ಪರ್ಶಾತಿ ತಾಮ್ರ ಪಾದಾಂಬುಜೋ, ಅವನ ತನ್ನ ಪಾದವನ್ನ ಅದಕ್ಕೆ ಅವನ ಹೆಡೆಯಲ್ಲಿರುವ ತಾಮ್ರ ರತ್ನ ಅಂದ್ರೆ ಈ ರತ್ನಗಳು, ಹಾವಿನ ಇದರಲ್ಲಿ ರತ್ನಗಳಿರುತ್ತೆ ಅಂತ ಹೇಳ್ತಾರೆ ಹೆಡೆಯಲ್ಲಿ. ಇವನ ಇದರಲ್ಲಿ ರತ್ನಗಳ ಸಮೂಹ ಆಯ್ತಂತೆ.
ಇಲ್ಲಿ ಮುಂದೆ ಇದನ್ನ ವಾಯದಾಬ್ಯದಲ್ಲಿ ಸ್ವಾಮಿ ಅನ್ಭವಿಸ್ತಾರೆ. ಅದರಲ್ಲಿ ಯಾವಾಗಲೂ ರಂಗಸ್ಥಳ ನಾಟ್ಯ ಮಾಡ್ಬೇಕಾದ್ರೆ ಸುತ್ತಲೂ ಇದಕ್ಕೆ ಬೆಳಕನ್ನ ಬಿಡ್ತಾರಲ್ಲ, ಚೆನ್ನಾಗಿ ಗೊತ್ತಾಗಬೇಕು, ಪಾದ ಚೆನ್ನಾಗಿ ಬೆಳಕನ್ನು ಬಿಡ್ತಾರೆ. ಹಾಗೆ ಇವನ ಒಂದು ನಾಟ್ಯಕ್ಕೆ ಅವನ ರತ್ನವೇ ಬೆಳಕಾಯ್ತು ಅಂದ್ಬಿಟ್ಟು ಅಂತ ಪಾದಕ ಯಾದವ ಮುಂದೆ ಅನುಭವಿಸೋಣ. ಅದಕ್ಕೆ ಮುಂದೆ ಇದ್ರಲ್ಲಿ ಹೇಳ್ತೀನಿ. ಅದಕ್ಕೆ ಅವನ ಅದೇ ರತ್ನ ಅವನಿಗೆ ಲೈಟ್ ತರ ಆಯ್ತು ಅಂದ್ಬಿಟ್ಟು ಅಂತ. ಹಾಗೆ ಇವನೇನ್ ಮಾಡ್ತಾನೆ ಅದಕ್ಕೆ ಪಾದಾಂಬುಜೋ ಅಖಿಲ ಕಲಾದಿ ಗುರುಹು ನನ್ನರ್ಥ. ಆತರ ಅವನು ಆದಿಗುರು, ಇವನು ಅಖಿಲ ಕಲಾದಿಗುರು. ಅಖಿಲ ಕಲಾದಿ ಲಕಾರಕ್ಕೆ ಎಲ್ಲ ಕಲೆಗಳಿಗೂ ಗುರು ಇವನು. ಅಖಿಲ ಕಲಾದಿ ಗುರು ಆದಿಗುರು, ಅಖಿಲ ಕಲೆಗಳಿಗೂ ಗುರು ಇವನು. ಆದಿಗುರುವಾದ ಕೃಷ್ಣ ಏನ್ ಮಾಡ್ತಾನಂತೆ, ನನ್ನರ್ಥ ನೃತ್ಯವನ್ನು ಮಾಡಕ್ಕೆ ಶುರು ಮಾಡ್ತಾನೆ. ಇದನ್ನೇ ಸ್ವಾಮಿ ಹೇಗಿದ್ದಾರೆ. ಇನ್ನೊಂದು 2-3 ಇದೆ, ಈಗ ಮುಂದಿನ ಕ್ಲಾಸಲ್ಲಿ ಹೇಳಿ. ಮುಂದಿನ ಕ್ಲಾಸಲ್ಲಿ ಇದು ಮತ್ತೆ ಮುಂದಿನ ಇದನ್ನು ಮುಗಿಸ್ಬಿಡೋಣ. ಆದ್ರೆ ಮುಂದಿನ ಕ್ಲಾಸಲ್ಲಿ ದಶಾವತಾರ ಸ್ತೋತ್ರ ಮುಗಿಸ್ಬಿಡ ಅನ್ಕೊಂಡು ನೋಡೋಣ ಹೇಗಾಗುತ್ತೆ ಅನ್ಬಿಟ್ಟು ಅಂತ. ಇದು ಇನ್ನೂ ಸ್ವಲ್ಪ ಇನ್ನೊಂದು 1/4 ಗಂಟೆ ಆಗ್ಬೋದು, ಇದು 20 ನಿಮಿಷ ಆಗ್ಬೋದು. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾ ಶಿಚಿರಂ ವಿಜಯತಾಂ ಭುವೀಂ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣ. ಎಲ್ಲರಿಗೂ ನಮಸ್ಕಾರ. ಸೋಮವಾರ ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಸರ್. ಹಾ, ನಮಸ್ಕಾರ.